ನಾವು ಸರಿ ನಮ್ದು ಹೆಂಗೋ ಮಾಡಿರ್ಲಿಲ್ಲಲ್ಲ, ಸರಿ ನಮ್ಮ ಮನೆಯಲ್ಲೇ ಮಾಡಿ ನೋಡೋಣ. ನೋಡ್ಕೊಂಡೆ ಬೇಕಾದ್ರೆ ನೀವು ಹೊರಗಡೆ ನಾವು ಮಾಡ್ಲಿಕ್ಕೆ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಬೇರೆಯವರಿಗೆ ತೋರ್ಸೋದಕ್ಕೆ ನಾವು ಮಾಡಿದೀವಿ, ಬನ್ರಿ ನೋಡ್ರಿ ಅಂತ ಹೇಳಿ ಫಸ್ಟ್ ನಾವು ಯೂಸ್ ಮಾಡ್ಕೊಳ್ಳೋಣ. ಆಮೇಲೆ ಬೇರೆಯವರಿಗೆ ಹೇಳಿದ್ರೆ ಅವಾಗ ಅವರಿಗೆ ಒಂದು ನಂಬಿಕೆ ಬರುತ್ತೆ. ಪ್ಲಸ್ ಶೂ ರ್ಯಾಕು ಪೊಯಲ್ ಏರಿಯಾದಲ್ಲಿ ಅಲ್ವಾ ಇದು? ಸೊ ವೀಕ್ಷಕರೇ ನೋಡ್ಬೋದು, ಇಲ್ಲಿ ಒಂದು ಶೂ ರ್ಯಾಕ್ ತರ ಮಾಡಿದ್ದಾರೆ, ಪ್ಲಸ್ ಸಿಟ್ ಔಟ್ ಕೂಡ ಮಾಡಿದ್ದಾರೆ. ಅಂಡ್ ಇಲ್ಲಿ ಮೇಲ್ಗಡೆ ಗ್ರಾನೈಟ್ ಅದೇ ಸಿಟ್ ಔಟಿಗೋಸ್ಕರ ಗ್ರಾನೈಟ್ ಟೈಪ್ ಪ್ಯಾಕೇಜ್ ಸಿಗ್ಲಿ ಅಂತ. ಸರ್ ಇದು ಶುಗರ್ ಫಿನಿಶ್ ಅಲ್ವಾ? ಶುಗರ್ ಫಿನಿಶ್ ಸರ್. ಇದು ಸ್ಪಾರ್ಕಲ್ ತುಂಬಾ ಸ್ಪಾರ್ಕಲ್ ಸರ್. ಇದು ರಿಫ್ಲೆಕ್ಟ್ ಆಗುತ್ತೆ ಬೆಳಕಿಗೆ, ರಿಫ್ಲೆಕ್ಟ್ ಆಗುತ್ತೆ, ಸ್ಪಾರ್ಕ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ ಸರ್. ಇದರಲ್ಲಿ ನಮಗೆ ಮ್ಯಾಟ್ ಎಲ್ಲ ಬೇಕಂದ್ರೆ ಸಿಗುತ್ತೆ ಸರ್? ಸಿಗುತ್ತೆ, 100% ಸಿಗುತ್ತೆ ಮ್ಯಾಟ್. ಈ ಗ್ಲಾಸ್ ಎಲ್ಲ ಗಟ್ಟಿ ಇರುತ್ತೆ ಸರ್? 100% ಇರುತ್ತೆ. ಚೆನ್ನಾಗಿರುತ್ತೆ ಸರ್ ನಿಮಗೆ. ಓಕೆ. ಯಾಕಂದ್ರೆ ನೋಡಿ ಲೇಡೀಸ್ ಸುಮ್ಮನೆ ತೆಗ್ದು ಜೋರಾಗೆಲ್ಲ ಬಡಿತಾರೆ, 100% ಏನಾಗಲ್ಲ ತಾನೇ ಇದೆಲ್ಲ? ಆಗಲ್ಲ ಸರ್. ಓಕೆ, ಆ ತರ ಪ್ಯಾಟರ್ನ್ ಯೂಸ್ ಮಾಡಿದೀವಿ. ಯಾಕಂದ್ರೆ ಲೇಡೀಸ್ ಸಿಟ್ ಮಾಡ್ಕೊಂಡಾಗ ತೆಗೆದು ಹಂಗೆ ಬಡ್ಬಿಡ್ತಾರೆ. ಇಲ್ಲ ಆ ತರ ಎಲ್ಲ ಏನೂ ಆಗೋದಿಲ್ಲ ಸರ್. ಬಟ್ ಆದ್ರೆ ನೀವು ಸಾಫ್ಟ್ ಕ್ಲೋಸರ್ ಕೊಟ್ಟಿದ್ದೀರಾ? ಸಾಫ್ಟ್ ಕ್ಲೋಸರ್ ಇದೆ ಸರ್ ಎಲ್ಲ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನೇ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಲ್ಯೂಮಿನಿಯಂ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಒನ್ಸ್ ಅಗೇನ್ ನಾನಿದ್ದೀನಿ ಶಿವಮೊಗ್ಗದಲ್ಲಿ, ಮಲೆನಾಡಲ್ಲಿ ನಿಮಗೋಸ್ಕರ ಅಲ್ಯೂಮಿನಿಯಂ ಇಂಟೀರಿಯರ್ನ ತೊಗೊಂಡ್ಬರ್ತಾ ಇದ್ದೀನಿ. ಕಾರಣ ಏನಂತಂದರೆ ಈ ವಿಡಿಯೋ ಇದೆಯಲ್ಲ ತುಂಬ ಬೇಡಿಕೆ ಇರುವಂಥದ್ದು. ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ತುಂಬ ಜನ ನಮಗೆ ವಿಡಿಯೋಗೆ ತುಂಬ ರೆಸ್ಪಾನ್ಸ್ ಕೊಟ್ರಿ. ಆ್ಯಂಡ್ ಅಲ್ಲಿ ನೀವು ಹೇಳುವಂಥದ್ದು ಇನ್ನೂ ಅಪ್ಡೇಟ್ ಬೇಕು ನಮಗೆ, ಏನು MSBK ಇಂಟೀರಿಯರ್ ಇದೆ, ಇವ್ರ ಬಗ್ಗೆ ನಾವು ಇನ್ನೂ ತಿಳ್ಕೊಬೇಕು, ಇನ್ನೂ ಪ್ರಾಜೆಕ್ಟನ್ನು ತೋರಿಸ್ರಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಶಿವಮೊಗ್ಗಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೋದು. ಆ್ಯಂಡ್ ತಮಗೋಸ್ಕರ ಇವತ್ತು ಇನ್ನೊಂದು ಪ್ರಾಜೆಕ್ಟನ್ನು ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಟ್ವಿಸ್ಟ್ ಇದೆ, ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೂಡ ಇದೆ. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ MSBK ಇಂಟೀರಿಯರ್ ಕಡೆಯಿಂದ ಕಿರಣ್ ಸರ್ ಇದ್ದಾರೆ. ಕರೆಯೋಣ ಸರ್ನ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸೊ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀವಿ. ನಾನು ಚೆನ್ನಾಗಿದ್ದೀನಿ, ಖುಷಿ ಆಯ್ತು ಮತ್ತೊಂದ್ಸತಿ ಕರ್ಸ್ಕೊಂತಾ ಇದ್ದೀರಾ. ಸರ್ ಫಸ್ಟ್ ನನ್ನ ಕ್ವಶನ್ ಏನಂತಂದ್ರೆ, ಲಾಸ್ಟ್ ಟೈಮ್ ವಿಡಿಯೋದು ರೆಸ್ಪಾನ್ಸ್ ಏನಿತ್ತು ಅಂಡ್ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಲಾಸ್ಟ್ ಟೈಮ್ ವಿಡಿಯೋ ಮಾಡಿಸಿದ್ದೀವಿ ಕನ್ನಡ ಕುವರದಲ್ಲಿ, ಅದನ್ನ ನೋಡಿ ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಕ್ಕಿದೆ. ನಮ್ಮ ಶಿವಮೊಗ್ಗ ಜನತೆ ಎಲ್ಲ ನೀಟಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಧನ್ಯವಾದಗಳನ್ನ ತಿಳಿಸ್ತೀವಿ ಜನತೆಗೆ. ಸೊ ಒಂದೊಳ್ಳೆ ರೆಸ್ಪಾನ್ಸ್ ಸಿಕ್ತು ತಮ್ಗೆ ಅಲ್ವಾ? ಕಾಯ್ತಾ ಇದ್ರಿ ನೀವು ಕೂಡ, ಒಂದೊಳ್ಳೆ ಇಂಟೀರಿಯರ್ ಬರಲಿ, ಒಂದು ಕಾಸ್ಟ್ ಎಫೆಕ್ಟಿವ್ ಇಂಟೀರಿಯರ್ ಬರಲಿ, ಲೈಫ್ ಚೆನ್ನಾಗಿರುವಂಥ ಇಂಟೀರಿಯರ್ ಬರಲಿ ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ತಂದಿದ್ದಕ್ಕೆ ನನಗೂ ಕೂಡ ಖುಷಿ ಇದೆ. ಆ್ಯಂಡ್ ನನ್ನ ವಿಡಿಯೋಕ್ಕೆ ಒಂದೊಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಅದಕ್ಕೂ ಕೂಡ ಖುಷಿ ಇದೆ. ನಾನು ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಇವಾಗ ಕಾಮನ್ ಕ್ವಶನ್, ಒಂದೆರಡು ಕ್ವಶನ್ ಇದೆ, ಕೇಳ್ಬಿಡ್ತೀನಿ. ಯಾರು ಫಸ್ಟ್ ನೋಡ್ತಾ ಇದ್ದಾರೆ ಅವ್ರಿಗೋಸ್ಕರ ಹೇಳಿ, ಏನು MSBK ಇಂಟೀರಿಯರ್ ಇದೆ, ಇದರ ಆಫೀಸ್ ಎಲ್ಲಿದೆ ಸರ್? ಇದು ಆಫೀಸ್ ಇದು ತೇವರ ಚಟ್ನಳ್ಳಿ ಅಂತ ಊರಿನಲ್ಲಿದೆ, ಶಿವಮೊಗ್ಗದಿಂದ 3 ಕಿಲೋಮೀಟರ್ ಇದೆ. ಶಿವಮೊಗ್ಗದಿಂದ 3 ಕಿಲೋಮೀಟರ್ಸ್ ಅಲ್ಲಿ. ಈ ಫೀಲ್ಡ್ ಅಲ್ಲಿ ಎಷ್ಟು ದಿನದಿಂದ ಇದ್ದೀರಾ ನೀವು? ಆಕ್ಚುಲಿ ಸರ್ ಈ ಫೀಲ್ಡ್ ಅಲ್ಲಿ 1 ಇಯರ್ ಇಂದ ಇದೀವಿ ಸರ್. 1 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀವಿ. ಓಕೆ, ಎಷ್ಟು ಪ್ರಾಜೆಕ್ಟ್ ಗಳನ್ನ ಮುಗಿಸಿದ್ದೀರಾ ಸರ್ ಇಲ್ಲಿವರೆಗೆ? ಇವರೆಗೂ 10 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಈಗ ರನ್ನಿಂಗ್ ಪ್ರಾಜೆಕ್ಟ್ ಗಳು ತುಂಬಾ ವರ್ಕ್ ನಡೀತಿದೆ. ರನ್ನಿಂಗ್ ಜಾಸ್ತಿ ಇದೆ ಸರ್. ಲಾಸ್ಟ್ ಟೈಮ್ 2 ಇತ್ತು. ಲಾಸ್ಟ್ ಟೈಮ್ 2 ಇತ್ತು, ಈಗ ಆಲ್ರೆಡಿ ಮತ್ತೆ ಎಕ್ಸ್ಟ್ರಾ ಆಡೆಡ್ ಆಗಿದೆ. ಅದು ವಿಡಿಯೋ ಮುಗಿದ್ಮೇಲೆ ಚೆನ್ನಾಗಿ ಎಕ್ಸ್ಟ್ರಾ ಆಡ್ ಆಗಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬಂದು ರನ್ನಿಂಗ್ ವರ್ಕ್ ಎಲ್ಲ ನಡೀತಾ ಇದೆ. ಓಕೆ, ಇಲ್ಲೊಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ಯಾರು ಫಸ್ಟ್, ಆಲ್ಮೋಸ್ಟ್ ಎಲ್ಲಾ ವಿಡಿಯೋದಲ್ಲಿ ಇದನ್ನ ಹೇಳ್ತೀನಿ ನಾನು, ಆದ್ರೂ ಕೂಡ ನೋಡ್ತಾ ಇರುವಂತ ವೀಕ್ಷಕರಿಗೆ ಹೇಳಲೇಬೇಕು, ನಮ್ಮ ಅಲ್ಯೂಮಿನಿಯಂ ಇಂಟೀರಿಯರ್ ಏನಿದೆ ವುಡ್ಗಿಂತ ಎಷ್ಟು ಬೆಟರು, ಯಾಕೆ ನಾವು ಅಲ್ಯೂಮಿನಿಯಂ ಇಂಟೀರಿಯರ್ಗೆ ಹೋಗ್ಬೇಕು? ಸರ್ ಈಗ ನೀವು ವುಡ್ ನಿಮಗೆ ಗೊತ್ತಿದೆ, ಈಗೆಲ್ಲ ವೆದರಿಗೆ ಅದು ಸಿಂಕ್ ಆಗೋದೆಲ್ಲ ಆಗತ್ತೆ. ಎಸ್ಪೆಷಲಿ ಈ ವೆದರಿಗೆ, ಮಲ್ನಾಡ್ ವೆದರಿಗಂತೂ ಎಸ್ಪೆಷಲಿ ವುಡ್ ಸಿಂಕ್ ಆಗೇ ಆಗತ್ತೆ, ಮತ್ತೆ ಹುಳ ಹೊಡಿಯೋದು ಅದೆಲ್ಲ ಆಗತ್ತೆ. ಇದು ಅಲ್ಯೂಮಿನಿಯಂ ಅಲ್ಲಾದ್ರೆ ನಿಮಗೆ ಯಾವ್ದು ಆಗಲ್ಲ, ಸಿಂಕ್ ಆಗಲ್ಲ, ರಸ್ಟ್ ಹಿಡಿಯಲ್ಲ, ಹುಳ ಹೊಡಿಯೋದು ಯಾವ್ದು ಆಗಲ್ಲ. ಇದು 100% ವರ್ಕ್ ಆಗತ್ತೆ, ನಿಮಗೆ ಲೈಫ್ ಇರುತ್ತೆ. ಇದು ಮೇಂಟೆನೆನ್ಸ್ ಫ್ರೀ ಕೂಡ, ಮತ್ತೆ ಲೈಫ್ ಇರುತ್ತೆ, ಲೈಫ್ ಚೆನ್ನಾಗಿರುತ್ತೆ. ವುಡ್ ಎಲ್ಲ 5 ಇಯರ್ ಗೆಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ ಹೇಳಿದ್ರಿ. ಹೌದು, ಇದು ಆತರ ಎಲ್ಲ ಯಾವ್ದು ಕಂಪ್ಲೇಂಟ್ ಇರಲ್ಲ. ಕಂಪ್ಲೇಂಟ್ ಇಲ್ಲ ಅಂತ ಹೇಳ್ತೀರಾ? ಕಂಪ್ಲೇಂಟ್ ಫ್ರೀ ವರ್ಕ್ ಅಂತ. ಇಲ್ಲಿವರೆಗೆ 10 ಪ್ರಾಜೆಕ್ಟ್ ಮಾಡಿದೀರಾ, 10+ ಪ್ರಾಜೆಕ್ಟ್ ಮಾಡಿದೀರಾ, ಕಂಪ್ಲೇಂಟ್ ಎಲ್ಲಾದ್ರೂ ಬಂದಿದೆ? ಇದುವರೆಗೂ ಒಂದು ಕಂಪ್ಲೇಂಟ್ ಬಂದಿಲ್ಲ ಸರ್. ಯಾರು ನೀವು ಬೈದಿದ್ದಿಲ್ಲ, ಎಲ್ಲ ಖುಷಿಯಾಗೇ ಇದ್ದಾರೆ, ಮಾಡ್ಕೊಟ್ಟಿದ್ದೀರಾ, ಒಳ್ಳೆ ಪ್ರಾಡಕ್ಟ್ ತಗೊಂಡ್ಬಂದಿದ್ದೀರಾ ಅಂತಾನೆ ಹೇಳಿದ್ದಾರೆ. ಹೌದಾ? ಆಕ್ಚುಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಇಬ್ಬರನ್ನ ಮಾತಾಡ್ಸಿದ್ವಿ, ಅವರು ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಇನ್ನು ಮುಂದೆನೂ ಕೂಡ ನಾನು ನಿಮ್ಮ ಪ್ರಾಜೆಕ್ಟ್ ಗಳನ್ನ ಕವರ್ ಮಾಡ್ತಾನೆ ಇರ್ತೀನಿ. ಸರ್ ಇವಾಗ ಮ್ಯಾಟ್ರಿಗೆ ಬಂದ್ಬಿಡೋಣ. ಇವತ್ತು ಯಾವ ಏರಿಯಾದಲ್ಲಿ ಇದೀವಿ ನಾವು? ಸರ್ ಇವತ್ತು ಭದ್ರಾವತಿಯಲ್ಲಿ ಇದೀವಿ. ಭದ್ರಾವತಿ ಇವತ್ತು ನಿಮಗೆ ಒಂದು ಸ್ಪೆಷಲ್ ಇದೆ. ಸ್ಪೆಷಲ್ ತೋರಿಸ್ತಾ ಇರೋ ಮನೆ ಸ್ಪೆಷಲ್. ಆಕ್ಚುಲಿ ಇದು ನನಗೂ ಗೊತ್ತು,
ಬಟ್ ಆದ್ರೂ ಕೂಡ ಸ್ಪೆಷಲ್ ಇದು ಸರ್. ಇದು ಯಾರ ಮನೆ ಸರ್? ಇದು ಒನ್ ಆಫ್ ದಿ ಪಾರ್ಟ್ನರ್, ನಮ್ ಪಾರ್ಟ್ನರ್ ಅಲ್ಲೇ ಇರೋದು. ಯಾರವರು? ಅವರು ಮಂಜುನಾಥ್ ಅಂತ, ಮಂಜುನಾಥ್ ಪಾರ್ಟ್ನರ್ ಅಲ್ಲಿ ಇದಾರಲ್ಲ, ಅವ್ರದೇ ಮನೆ ವಿಡಿಯೋ ಇದು. ಓಕೆ ಓಕೆ. ಅವ್ರ ಮನೇಲಿ ಮಾಡ್ಸಿರೋ ವರ್ಕ್ ಇಂದ ತೋರಿಸ್ತಾ ಇದೀವಿ ಇವತ್ತು. ಹೌದಾ ಸರ್? ಯಾಕೆ ತೋರಿಸ್ತಾ ಇದೀರಾ ಇದನ್ನ? ಸರ್ ಇದು ಯಾಕೆ ಅಂತ ನಮ್ ಪೇರೆಂಟ್ಸ್ ಬಾಯಲ್ಲೇ ಕೇಳಿ ನೀವು. ಪೇರೆಂಟ್ಸ್ ಹತ್ರ ಕೇಳ್ಬೇಕು, ನೀವ್ ಹೇಳೋದಿಲ್ಲ. ನಾವ್ ಹೇಳಲ್ಲ, ಅವ್ರೇ ಕೇಳಿ ಏನಕ್ಕೆ ಅಂತ ಅವರೇ ಹೇಳ್ತಾರೆ. ಅವ್ರ ಹತ್ರ ಮಾತಾಡೋಣ ಅಲ್ವಾ? ಸೊ ವೀಕ್ಷಕರೇ, ಸ್ವಲ್ಪ ಮನೆಗಳನ್ನ ನೋಡ್ಕೊಂಡ್ ಬನ್ನಿ, ಇಂಟೀರಿಯರ್ ಅನ್ನ ನೋಡಿ. ಯಾಕಂತಂದ್ರೆ ಇದು MSBK ಇಂಟೀರಿಯರ್ ಅವರ ಒನ್ ಆಫ್ ದ ಪಾರ್ಟ್ನರ್, ಒನ್ ಆಫ್ ದ ಓನರ್ ಮನೆ ಇದು. ಅವ್ರ ಮನೆನೇ ಯಾಕೆ ತೋರಿಸ್ತಾ ಇದ್ದಾರೆ, ಏನ್ ಕತೆ ಅಂತ ಅವ್ರ ಬಾಯಿಂದ ಕೇಳೋದು ಬೇಡ, ಬಟ್ ಅವರ ಪೇರೆಂಟ್ಸ್ ಇಂದ ಕೇಳೋಣ. ಅದು ಕೂಡ ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂತ ಅನ್ಕೊಂತೀನಿ. ಸರ್ ಫಸ್ಟ್ ಒಂದು ಕೆಲಸ ಮಾಡೋಣ, ನೋಡ್ಕೊಂಡ್ ಬಂದ್ಬಿಡೋಣ ಮನೆ. ತುಂಬಾ ಚೆನ್ನಾಗಿದೆ ಮನೆ ನೋಡ್ಕೊಂಡ್ ಬಂದ್ಬಿಡೋಣ. ಆಮೇಲೆ ಕಾಸ್ಟ್ ಇರ್ಬೋದು, ಜೊತೆಲಿ ನಿಮ್ ಪೇರೆಂಟ್ಸ್ ಹತ್ರ ಕೂಡ ನಾನು ಮಾತಾಡ್ಕೊಬಿಡ್ತೀನಿ ಅಲ್ವಾ? ಸೊ ಬನ್ನಿ ವೀಕ್ಷಕರೇ. ಸೊ ಕಿರಣ್ ಸರ್, ಫಸ್ಟ್ ಏನ್ ಮಾಡಿದೀರಾ ಈ ಮನೆಯಲ್ಲಿ? ಸರ್ ಇಲ್ಲೂ ಒಂದು ಸಿಟ್ ಔಟ್ ಪ್ಲಸ್ ಶೂ ರ್ಯಾಕ್. ಓ, ಪೊಯರ್ ಏರಿಯಾದಲ್ಲಿ ಅಲ್ವಾ ಇದು? ಸೊ ವೀಕ್ಷಕರೇ ನೋಡ್ಬೋದು, ಇಲ್ಲಿ ಒಂದು ಶೂ ರ್ಯಾಕ್ ತರ ಮಾಡಿದ್ದಾರೆ, ಪ್ಲಸ್ ಸಿಟ್ ಔಟ್ ಇದೆ, ಸಿಟ್ ಔಟ್ ಕೂಡ ಮಾಡಿದ್ದಾರೆ. ಅಂಡ್ ಇಲ್ಲಿ ಮೇಲ್ಗಡೆ ಗ್ರಾನೈಟ್ ಹಾಕಿದ್ದಾರೆ. ಅದೇ ಸಿಟ್ ಔಟಿಗೋಸ್ಕರ ಗ್ರಾನೈಟ್ ಟೈಪ್ ಪ್ಯಾಟರ್ನ್ ಮಾಡಿದೀವಿ. ಸರ್ ಇದು ಏನ್ ಪ್ಯಾಟರ್ನ್? ಸರ್ ಇದು ವುಡ್ ಫಿನಿಶಿಂಗ್ ಮಾಡಿದೀವಿ. ವುಡ್ ಫಿನಿಶ್, ವುಡ್ ಫಿನಿಶಿಂಗ್ ಪ್ಯಾಟರ್ನ್. ಪ್ಲಸ್ ಇಲ್ಲಿ ಸಿಟ್ ಔಟ್ ಕೂಡ ಗ್ರಾನೈಟ್ ಹಾಕಿ ಮಾಡಿದೀವಿ. ಟಾಪ್ ಪ್ರೊಫೈಲ್ ಹಾಕಿದ್ದೀರಾ? ಪ್ರೊಫೈಲರ್ ಸರ್, ಇದಕ್ಕೆಲ್ಲ ಪ್ರೊಫೈಲರ್ ಯೂಸ್ ಮಾಡಿದೀವಿ. ಪ್ಲಸ್ ಶೂ ರ್ಯಾಕ್, ಇದು ಸಿಟ್ ಔಟ್ ಪ್ಲಸ್ ಶೂ ರ್ಯಾಕ್. ಇದು ಕಂಪ್ಲೀಟ್ ಶೂ ರ್ಯಾಕ್? ಸರ್ ಕಂಪ್ಲೀಟ್ ಶೂ ರ್ಯಾಕ್. ಓಕೆ ಓಕೆ ಓಕೆ. ಇಲ್ಲೊಂದು ಯುಟಿಲಿಟಿ ತರ ಮಾಡಿದ್ವಿ, ಒಂದು ಯೂಸೇಜ್ ಬಾಕ್ಸ್ ತರ ಒಂದು ಮಾಡಿದೀವಿ. ಬಾಕ್ಸ್ ತರ ಮಾಡಿರೋದು. ಇಲ್ಲಿ ಬೇಕಾದ್ರೆ ನೀವು UPS ಬಾಕ್ಸ್ ಇಡಬಹುದು, UPS ಹಾಕೊಂಬಹುದು. UPS ಪಾಯಿಂಟ್ ಇದೆ. ಓಕೆ ಓಕೆ. UPS ಆಪ್ಷನ್ ಗೆ ಬಿಟ್ಟಿದೀವಿ. ಇದು ಸಿಟ್ ಔಟ್ ಪ್ಲಸ್ ಶೂ ರ್ಯಾಕ್. ಸಿಟ್ ಔಟ್ ಪ್ಲಸ್ ಶೂ ರ್ಯಾಕ್ ಪೊಯರ್ ಏರಿಯಾದಲ್ಲಿ ಒಳ್ಳೆ ಚೆನ್ನಾಗಿ ಬರುತ್ತೆ ಇದು. ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ? ಸರ್ ಇದು ಟಿವಿ ಯೂನಿಟ್. ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದೀವಿ. ಸರ್ ಫಸ್ಟ್ ಟಿವಿ ಯೂನಿಟ್ ಸೈಜ್ ಹೇಳಿ ಸರ್, ಏನ್ ಸೈಜ್ ಇದೆ ಇದು? ಸರ್ ಇದು 8x8 ಇದೆ. 8x8 ಸರ್ 8x8 ಇದು. ಇದು ಬಟ್ ಲೈಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಲೈಟಿಂಗ್ ಆಪ್ಷನ್ ಮಾಡಿ 8x8 ಸೀರೀಸ್ ಪ್ಯಾಟರ್ನ್ ಅಲ್ಲಿ ಮಾಡಿದೀವಿ ಇದು. ಓಕೆ. ಇದು ನಿಮಗೆ ಡಿಫ್ರೆಂಟ್ ಪ್ಯಾಟರ್ನ್ ಯೂಸ್ ಮಾಡಿದೀವಿ, ಸ್ವಲ್ಪ ಡಿಫರೆಂಟ್ ಪ್ಯಾಟರ್ನ್ ಯೂಸ್ ಮಾಡಿರುವಂತದ್ದು. ಇದು ಪ್ಯಾನಲಿಂಗ್ ಎಲ್ಲ ಇದೆಯಲ್ಲ, ಇದು ಆಕ್ಚುಲಿ ಡಬಲ್ ಪ್ಯಾನಲ್ ತಗೊಂಡಿದ್ದಾರೆ. ಡಬಲ್ ಪ್ಯಾನಲಿಂಗ್ ಮಾಡಿದೀವಿ ಸರ್ ಟಿವಿ ಯೂನಿಟ್ ಗೆ, ಟಿವಿಗೋಸ್ಕರ. ಓಕೆ. ಸ್ವಲ್ಪ ಫ್ರಂಟ್ ಔಟ್ಲುಕ್ ಬರ್ಲಿ ಅಂತ ಹೇಳಿ ಡಬಲ್ ಪ್ಯಾನಲಿಂಗ್. ಇದರ ಮಾಡ್ಬೇಕಾದ್ರೆ ಏನ್ ಕಾಷನ್ ತಗೋಬೇಕು ನಾನು? ಯಾವ ತರ ಇರ್ಬೇಕು ಇದು? ಸರ್ ಇದೇನಿಲ್ಲ, ನೀವು ಟಿವಿ ಯಾವ ಸೈಜ್ ಯೂಸ್ ಮಾಡ್ತೀರಾ ಅಂತ ಫಸ್ಟ್ ಹೇಳ್ಬೇಕು. ಸರಿ. ನೀವು ತಗೊಳೋದು ಟಿವಿ 50 ಇಂಚಸ್ 60 ಇಂಚಸ್ ಯಾಕೆ ಹೇಳ್ಬೇಕು? ಅದು ಏನಾಗುತ್ತೆ? ಯಾಕಂದ್ರೆ ಈ ಪ್ಯಾನಲಿಂಗ್ ಆ ಟಿವಿ ಸೈಜ್ ಗೆ ಅಡ್ಜಸ್ಟ್ ಆಗಿ ಮಾಡ್ಬೇಕು. ನೀವೀಗ 50 ಇಂಚಸ್ ಟಿವಿ ಇಡ್ತೀನಿ ಅಂತ ಹೇಳಿ ನಮ್ಮ ಹತ್ರ ಮಾಡಿಸಿ 65 ಇಡಕ್ ಹೋದ್ರೆ ಬರೋದಿಲ್ಲ, ಔಟ್ಲುಕ್ ಹೋಗ್ಬಿಡುತ್ತೆ ನಿಮಗೆ. ಯಾಕಂದ್ರೆ ಪ್ಯಾನಲ್ ಸ್ವಲ್ಪ ಔಟ್ ಸೈಡ್ ಬರ್ಬೇಕು ಟಿವಿ, ಲುಕ್ ಬರುತ್ತೆ. ನೀವು ಯಾವ ಪ್ಯಾಟರ್ನ್ ಯೂಸ್ ಮಾಡ್ತೀರಾ, ಟಿವಿ ಯಾವ ತಗೊಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ತುಂಬಾ ದೊಡ್ಡದ್ ಮಾಡಿ ಚಿಕ್ಕದಾಕಿದ್ರು ಚೆನ್ನಾಗಿ, ಚಿಕ್ಕದಾಕಿದ್ರು ಚೆನ್ನಾಗಲ್ಲ. ಈಗ ನಮ್ದು ಇರೋದು 65 ಇಂಚಸ್ ಮಾಡೋ ಪ್ಯಾಟರ್ನ್. ಆತರ ಇದು 65 ಇಂಚಸ್ ಟಿವಿ, 65 ಇಂಚಸ್ಗೆ. ಓಕೆ. ಅಂಡ್ ಇಲ್ಲಿ ಸರ್ ಇದು ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿದೆ. ಏನ್ ಹೇಳ್ತಾರೆ ಸರ್ ಇದಕ್ಕೆ? ಇದು ನಿಮಗೆ ಕಾಶ್ಮೀರ್ ಗೋಲ್ಡ್ ಅಂತ ಯೂಸ್ ಮಾಡಿದೀವಿ. ಕಾಶ್ಮೀರ್ ಗೋಲ್ಡ್ ಇದು ಟ್ರೂ ಸ್ಟೋನ್ ಅಂತ ಬರುತ್ತೆ. ಸ್ಟೋನ್ ಪ್ಯಾಟರ್ನ್ ಅಲ್ಲಿ ಕಾಶ್ಮೀರ್ ಗೋಲ್ಡ್ ಅನ್ನೋದು ಇದು. ಸರ್ ಇನ್ನ ಯಾವ ಪ್ಯಾಟರ್ನ್ ಸಿಗುತ್ತೆ ನಿಮ್ಮ ಸರ್? ಇದರಲ್ಲಿ ತುಂಬಾ ಪ್ಯಾಟರ್ನ್ಸ್ ಇದೆ ನಿಮಗೆ, ಇಲ್ಲಿ ನೋಡಬಹುದು. ಇಷ್ಟು ಪ್ಯಾಟರ್ನ್ ಸಿಗುತ್ತೆ. ಇದು ನಿಮ್ಮ ಬುಕ್ಲೆಟ್ ಅಲ್ವಾ? ಬುಕ್ಲೆಟ್ ಸರ್ ಇದು. ಇದರಲ್ಲಿ ಇಷ್ಟು ಪ್ಯಾಟರ್ನ್ಸ್ ಇದೆ. ಸೊ ತೋರಿಸ್ತಾ ಹೋಗ್ಬಿಡೋಣ ಹಾಗಾದ್ರೆ. ಫಸ್ಟ್ ಒಂದು ಯಾವ್ದು? ಟ್ರೂ ಇವಾಲ್ವ್ ಅಂತ ಸಿಗುತ್ತೆ. ಟ್ರೂ ಇವಾಲ್ವ್ ಅಂತ ಹೇಳ್ಬಿಟ್ಟು. ಆಮೇಲೆ ಟ್ರೂ ಸ್ಟೋನ್ ಅಂತ ಸಿಗುತ್ತೆ. ಟ್ರೂ ಸ್ಟೋನ್ ಇದೆ ಅಲ್ವಾ ನೀವು ನಾವು ಯೂಸ್ ಮಾಡ್ತಾ ಇರೋದು? ನಾವು ಇಲ್ಲಿ ಯೂಸ್ ಮಾಡಿರೋದು ಇದೆ. ಓಕೆ. ನೆಕ್ಸ್ಟ್ ಆಮೇಲೆ ಸ್ಯಾಂಡ್ ಸೀರೀಸ್ ಅಂತ ಬರುತ್ತೆ. ಈ ಪ್ಯಾನಲಿಂಗ್ ಗೆ ಯೂಸ್ ಮಾಡಿದೀವಲ್ಲ, ಸೊ ಈ ಪ್ಯಾನಲಿಂಗ್ ಗೆ ಸ್ಯಾಂಡ್ ಸೀರೀಸ್ ಯೂಸ್ ಮಾಡಿದೀವಿ. ಓಕೆ. ಆಮೇಲೆ ನೆಕ್ಸ್ಟ್ ಆಮೇಲೆ ನಿಮಗೆ ಮಾರ್ಬಲ್ ಸೀರೀಸ್ ಅಲ್ಲಿ ಬರುತ್ತೆ. ಇವೆಲ್ಲ ಸಿಗುತ್ತೆ? ಇವೆಲ್ಲ ಸಿಗುತ್ತೆ, ಬಟ್ ಆನ್ ಡಿಮ್ಯಾಂಡಿಂಗ್ ಇದು. ಆನ್ ಡಿಮ್ಯಾಂಡ್ ಮುಂಚೆನೇ ಹೇಳ್ಬೇಕು, ತಕ್ಷಣ ಸಿಗಲ್ಲ. ಆನ್ ಡಿಮ್ಯಾಂಡ್, ನೀವು ಯಾವಾಗ ಬೇಕು ಅಂತ ಮುಂಚೆ ಹೇಳಿದ್ರೆ ಆ ಪ್ಯಾಟರ್ನ್ ಸಿಗುತ್ತೆ. ಇದೇನಿದು? ಇದು ರಸ್ಟಿಕ್ ವುಡ್ ಅಂತ ಬರುತ್ತೆ. ರಸ್ಟಿಕ್ ವುಡ್ ಫಿನಿಶಿಂಗ್. ಇದು ರಸ್ಟಿಕ್ ವುಡ್ ಏನಾ? ಇದು ರಸ್ಟಿಕ್ ವುಡ್ ಇಲ್ಲಿದೆ ನೋಡಿ ಅಲ್ವಾ? ಓಕೆ ಓಕೆ. ಕಲರಿಂಗ್ ಇದು. ಸರಿ. ನೆಕ್ಸ್ಟ್ ಆಮೇಲೆ ಎಂಬೋಸ್ಡ್ ವುಡ್ ಅಂತ. ಇದು ಫೀಲ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇದು ಎಂಬೋಸ್ಡ್ ಅಂದ್ರೆ ನಾವು ಮುಟ್ಟಬಹುದು, ಇದನ್ನ ಮುಟ್ಟಿ ಫೀಲ್ ತಗೊಬಹುದು. ಕರೆಕ್ಟ್ ಸರ್, ಚೆನ್ನಾಗಿದೆ ಸರ್ ಇದು. ಆ ಟೈಪ್ ಬರುತ್ತೆ ಇದು. ಅದ್ ಬಿಟ್ರೆ ನ್ಯಾಚುರಲ್ ವುಡ್ ಇದೆ. ನ್ಯಾಚುರಲ್ ವುಡ್ ಫಿನಿಶಿಂಗ್ ಅಲ್ಲಿ ಬರುತ್ತೆ. ಸರಿ. ಆಮೇಲೆ ಮೆಟಾಲಿಕ್ ಸೀರೀಸ್ ಬರುತ್ತೆ. ಮೆಟಾಲಿಕ್ ಪ್ಯಾಟರ್ನ್ ಅಲ್ಲಿ ಕಾಣ್ಬೇಕಲ್ಲ, ಸರಿ. ಆ ಟೈಪ್ ಸೀರೀಸ್ ಒಂದ್ ಸಿಗುತ್ತೆ. ಅದ್ ಬಿಟ್ರೆ ಸಾಲಿಡ್ ಸೀರೀಸ್. ಈಗ ಕಲರಿಂಗ್ ಎಲ್ಲ ಪ್ಲೇನ್ ಇರ್ಲಿ, ನಮಗೆ ಸಿಂಪಲ್ ಆಗಿ ಕ್ಲಾಸಿ ಆಗಿರ್ಲಿ ಇಂದಾಗ ಸಾಲಿಡ್ ಸೀರೀಸ್ ಅಲ್ಲಿ ಸಿಗುತ್ತೆ ನಿಮಗೆ. ಸರಿ. ಓಕೆ. ಅದೊಂದು ಪ್ಯಾಟರ್ನ್ ಇದೆ. ಆಮೇಲೆ ಸ್ಪಾರ್ಕ್ಲಿಂಗ್, ಶುಗರ್ ಫಿನಿಶ್. ಈಗ ನೋಡಿದೀವಲ್ಲ ವಾರ್ಡ್ರೋಬ್ ಎಲ್ಲ, ಪ್ಯಾಟರ್ನಿಂಗ್ ಆಲ್ಮೋಸ್ಟ್ ಎಲ್ಲ ಇದರಲ್ಲೇ ಮಾಡೋದು. ಸರಿ. ಈ ಪ್ಯಾಟರ್ನಿಂಗ್ ಸೀರೀಸ್ ಅಲ್ಲಿ ಬರುತ್ತೆ ನಿಮಗೆ. ಇಷ್ಟು ಸಿಗುತ್ತೆ ಸರ್, ಅವೈಲೇಬಲ್ ಇವೆಲ್ಲ ಅವೈಲೇಬಲ್ ಇದೆ ಸರ್, 100% ಅವೈಲೇಬಲ್ ಇದೆ. ಬಟ್ ಆದ್ರೆ ಆನ್ ಡಿಮ್ಯಾಂಡ್, ಕೆಲವೊಂದು ಆನ್ ಡಿಮ್ಯಾಂಡ್ ಇದೆ. ಅದು ಸೀರೀಸ್ ಆನ್ ಡಿಮ್ಯಾಂಡ್, ಮುಂಚೆನೇ ಹೇಳ್ಬೇಕು ಸರ್ ಅದೆಲ್ಲ. ಓಕೆ ಫೈನ್. ಬನ್ನಿ ಸರ್, ಟಿವಿ ಯೂನಿಟ್ ಅನ್ನು ಇನ್ನೊಂಚೂರು ಎಕ್ಸ್ಪ್ಲೋರ್ ಮಾಡ್ಬಿಡೋಣ. ಈ ಕಡೆ ಎಲ್ಲ ಏನೇನ್ ಮಾಡಿದ್ದೀವಿ? ಇದು WPC ಪ್ಯಾನಲ್ ಯೂಸ್ ಮಾಡಿದೀವಿ. ಲೂವರ್ಸ್ ಯೂಸ್ ಮಾಡಿದ್ದೀವಿ. ಇದು WPC ಅಲ್ಲಿ ವುಡ್ ಫಿನಿಶಿಂಗ್ ತಗೊಂಡಿದೀವಿ. ಓಕೆ. ಇದರಲ್ಲಿ ನಿಮಗೆ 50+ ಪ್ಯಾಟರ್ನ್ ಸಿಗುತ್ತೆ. ಓಕೆ. ಆಮೇಲೆ ಇದೊಂದು ಸರ್, ಇಲ್ಲೊಂದು ಲೆವಿಟೇಟ್ ಮಾಡಿ ಲೆಡ್ಜಸ್ ಎಲ್ಲ ಮಾಡಿದ್ದೀರಲ್ಲ, ಸೊ ಇದು ವೇಟ್ ಅನ್ನ ತಡೆಯುತ್ತೆ ಸರ್? 100% ತಡೆಯುತ್ತೆ ನೋಡಿ.
ಏನ್ ತೊಂದ್ರೆ ಇಲ್ಲ ಇದು ತೊಂದ್ರೆ ಇಲ್ಲ ಸರ್. ನೀವು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿದೆ ಇದು. ಇದೆಲ್ಲ ಶೋ ಪೀಸ್ ಗಿಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಲೈಟಿಂಗ್ ಗೆ ಯೂಸ್ ಮಾಡಿದೀವಿ ಇದು. ಇದರಲ್ಲೆಲ್ಲ ಲೈಟಿಂಗ್ಸ್ ಪ್ಯಾಟರ್ನ್ ಯೂಸ್ ಒಂದ್ ಕ್ವಶನ್ ಇದೆ ಸರ್ ಇಲ್ಲಿ. ಸೊ ಈಗ ಲೈಟ್ಸ್ ಇರ್ಬೋದು, ಈ ಬ್ಯಾಕ್ ಗ್ರೌಂಡ್ ಲೈಟ್ ಇವೆಲ್ಲ ಯಾರು ಮಾಡ್ಕೊಡ್ತಾರೆ ಸರ್ ಇದು ಆಕ್ಚುಲಿ? ಸರ್ ಇದೆಲ್ಲ ಎಲೆಕ್ಟ್ರಿಷಿಯನ್ ಮಾಡ್ಕೊಡ್ತಾರೆ. ಎಲೆಕ್ಟ್ರಿಷಿಯನ್ ಹತ್ರ ವೈರಿಂಗ್ ಮಾಡಿಸಿ ಆ ಲೈಟಿಂಗ್ ಇದೆಲ್ಲ ನೀವು ಎಲೆಕ್ಟ್ರಿಷಿಯನ್ ಆಗಿ ಪ್ರಾವಿಷನ್ ಬಿಟ್ಟಿರ್ತಾರೆ. ಪ್ರಾವಿಷನ್ ಇರುತ್ತೆ ಸರ್ ನಿಮಗೆ. ಲೈಟ್ ಆಪ್ಷನ್ ಕೇಳ್ತಿರಲ್ಲ, ಆ ಪ್ರಾವಿಷನ್ ಮಾಡ್ಕೊಡ್ತೀವಿ. ಇನ್ನೆಲ್ಲ ಎಲೆಕ್ಟ್ರಿಷಿಯನ್ ಮಾಡ್ಕೊಡ್ತಾರೆ. ಸರಿ ಸರ್, ಸ್ಟೋರೇಜ್ ತೋರಿಸಿ ಹಾಗೆ ಸ್ವಲ್ಪ ನಮಗೆ. ಸರ್ ಇದರಲ್ಲಿ ಒಂದು ಸ್ಟೋರೇಜ್ ಮಾಡಿದೀವಿ. ಕಾಮನ್ ಸ್ಟೋರೇಜ್ ಅಲ್ವಾ ಇದು? ಸ್ಟೋರೇಜ್ ಒಂದಿದೆ. ಓಕೆ. ಸೊ ಎಲ್ಲಾ ಕಡೆ ನೀವು ಆಕ್ಚುಲಿ ಪ್ರೊಫೈಲ್ ಹ್ಯಾಂಡಲ್ ಪ್ರೊಫೈಲ್ ಹ್ಯಾಂಡಲ್ ಸರ್ ಇದು. ಬೇರೆ ಇನ್ನೊಂದಿದೆ ಸರ್ ಇಲ್ಲಿ. ಇಲ್ಲಿನ ಪ್ರೊಫೈಲ್ ಹ್ಯಾಂಡಲ್ ಕೂಡ ವುಡನ್ ಪ್ಯಾಟರ್ನ್. ಸರ್ ಇದು ಈ ಮ್ಯಾಚಿಂಗ್ ಗೋಸ್ಕರ ಇದು ವುಡನ್ ಫಿನಿಶಿಂಗ್ ಮಾಡಿದೀವಿ. ನಾ ಆಕ್ಚುಲಿ ಲಾಸ್ಟ್ ಟೈಮ್ ಚಾಂಪಿಯನ್ ಗೋಲ್ಡ್ ಯೂಸ್ ಮಾಡಿದ್ವಿ. ಇದು ವುಡ್ ಫಿನಿಶಿಂಗ್ ಗೆ ಮ್ಯಾಚಿಂಗ್ ಆಗಲಿ ಅಂತ ಹೇಳಿ ಇದಕ್ಕೆ ವುಡ್ ಫಿನಿಶಿಂಗ್ ಸಿಗುತ್ತೆ ನಿಮಗೆ. ಸಿಗುತ್ತೆ ಈ ತರ. ಇದರಲ್ಲಿ ಎಷ್ಟು ಸಿಗುತ್ತೆ ನಮಗೆ ವೆರೈಟೀಸ್? 10+ ಸೀರೀಸ್ ಸಿಗುತ್ತೆ. ಇದರಲ್ಲೂ 10+ ಸಿಗುತ್ತಾ? 10+ ಸಿಗುತ್ತೆ. ಸೂಪರ್ ಆಗಿದೆ ಸರ್. ಅಂಡ್ ಈ ಕಡೆ ಬಂದ್ರೆ ಇದು ಸ್ವಲ್ಪ ಡಿಫರೆಂಟ್ ಇರ್ಲಿ ಅಂತ ಒಂದು ಗ್ಲಾಸ್ ಯೂಸ್ ಮಾಡಿದೀವಿ. ಪ್ಯಾಟರ್ನ್ ಡಿಸೈನ್ ಸ್ವಲ್ಪ ಔಟ್ಲುಕ್ ಎಲ್ಲ ಚೆನ್ನಾಗಿರ್ಲಿ ಅಂತ ಹೇಳಿ. ಓಕೆ. ಆಮೇಲೆ ಇಲ್ಲೂ ಅಷ್ಟೇ ಇದು ಸ್ವಲ್ಪ ಗ್ಲಾಸಸ್ ಯೂಸ್ ಮಾಡಿದೀವಿ. ಇಲ್ಲೆಲ್ಲ ಗ್ಲಾಸ್ ಹಾಕ್ಬಿಟ್ಟಿದ್ರಲ್ವಾ? ಅಪ್ಲಿಫ್ಟ್ ಮಾಡಿದೀವಿ ಇದರಲ್ಲಿ. ಓಕೆ ಓಕೆ ಓಕೆ. ಸ್ವಲ್ಪ ಡಿಫರೆಂಟ್ ಆಗಿರ್ಲಿ ಲುಕ್ ಅಂತ ಹೇಳಿ ಅಪ್ಲಿಫ್ಟರ್ ಹಾಕಿದ್ದೀರಾ, ಗ್ಲಾಸ್ ಹಾಕಿದೀವಿ. ಓಕೆ. ಫಿನಿಶಿಂಗ್ ಗ್ಲಾಸ್. ಸೊ ಕಂಪ್ಲೀಟ್ ಮೂರು ಕಡೆನೂ ಗ್ಲಾಸ್ ಬರ್ತಾ ಇದೆ. ಗ್ಲಾಸ್ ಮಾಡಿದೀವಿ. ಓಕೆ. ಇದೊಂದು ನಮ್ದು ಹೋಮ್ ಥಿಯೇಟರ್ ಆಪ್ಷನ್ ಇರ್ಲಿ ಅಂತ ಒಂದು ಹೋಮ್ ಥಿಯೇಟರ್ ಬಾಕ್ಸ್ ಕೂರೋ ತರ ಒಂದು ಪ್ಯಾಟರ್ನ್. ಊಪರ್ ಹಾಕೋದಕ್ಕೆ ಊಪರ್ ಒಂದು ಫುಲ್ ಕ್ಲೋಸ್ ಆದ್ರೆ ಸೌಂಡ್ ಎಫೆಕ್ಟ್ ಎಲ್ಲ ಸರಿಯಾಗಲ್ಲ ಅಂತ ಅದೊಂದು ಎಲ್ ಶೇಪ್ ಪ್ಯಾಟರ್ನ್ ಅಲ್ಲಿ ಒಂದು ಡಿಸೈನ್ ಮಾಡಿ. ಓಕೆ ಸರ್, ಇವಾಗ ನಿಮ್ಮ ಹತ್ರ ಟಿವಿ ಡಿಸೈನ್ ಒಂದು ಡಿಸೈನ್ ಬೇಕು ಅಂತಂದ್ರೆ ಎಷ್ಟು ಡಿಸೈನ್ ಗಳು ಅವೈಲೇಬಲ್ ಇರಬಹುದು ನಿಮ್ಮ ಹತ್ರ? ಟಿವಿ ನಿಮಗೆ ಸಿಗುತ್ತೆ 50+, 100+ ಸಿಗುತ್ತೆ. 100% ಸಿಗುತ್ತಾ ನಿಮಗೆ? ಸ್ಕ್ವೇರ್ ಅಲ್ಲಿ ಯಾವುದೇ ಪ್ಯಾಟರ್ನ್ ಆದ್ರೂ ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಾ? 100%. ಇವನ್ ನಾವು ಗೂಗಲ್ ನಿಂದ ಗೂಗಲ್ ಮಾಡಿ ಕೂಡ ಕೊಡಬಹುದು. ಗೂಗಲ್ ಮಾಡಿ ಮಾಡ್ಕೊಡ್ತೀವಿ. ಬಟ್ ಸ್ಕ್ವೇರ್ ಪ್ಯಾಟರ್ನ್ ಅಲ್ಲಿ ಇರಬೇಕು. ರೌಂಡ್ ಆ ಟೈಪ್ ಎಲ್ಲ ಇದ್ರೆ ಆಗಲ್ಲ. ಬೆಂಡಿಂಗ್ ಇದ್ರೆ ಆಗಲ್ಲ. ಬೆಂಡಿಂಗ್, ರೌಂಡ್ ಶೇಪ್ ಆತರ ಎಲ್ಲ ಇದ್ರೆ ಆಗಲ್ಲ. ಸ್ಕ್ವೇರ್ ಶೇಪ್ ಅಲ್ಲಿ ಯಾವುದೇ ಗೂಗಲ್ ಮಾಡಿದ್ರು ಆಲ್ಮೋಸ್ಟ್ ಮಾಡ್ಕೊಡ್ತೀರಾ ಸರ್. ನೆಕ್ಸ್ಟ್ ಸರ್ ಇವಾಗ ಕಿಚನ್ ಇದು. ಕಿಚನ್ ಸೈಜ್ ಏನಿದೆ ಸರ್? 10x10 ಅಲ್ಲಿ ಮಾಡಿರೋದು ಸರ್ ಇದು. ಇದು ಸ್ವಲ್ಪ ಡಬಲ್ ಶೇಡೆಡ್ ಕಲರ್ ಮಾಡಿದೀವಿ. ಏನೇನ್ ಕಲರ್ ಕೊಟ್ಟಿದ್ದೀರಾ ಇಲ್ಲಿ? ಟ್ಯಾನ್ ಬ್ರೌನ್ ಪ್ಲಸ್ ಗೋಲ್ಡ್ ಕಲರ್ ಯೂಸ್ ಮಾಡಿದೀವಿ. ಕೆಳಗಡೆ ಟ್ಯಾನ್ ಬ್ರೌನ್ ಮಾಡಿ ಮೇಲ್ಗಡೆ ಫುಲ್ ಗೋಲ್ಡ್ ಸಿಂಗಲ್ ಕಲರ್ ಯೂಸ್ ಮಾಡಿದೀವಿ. ಸಿಂಗಲ್ ಕಲರ್ ಅನ್ನ ಯೂಸ್ ಮಾಡಿರೋದು. ಎಲ್ಲ ಚಾಂಪಿಯನ್ ಗೋಲ್ಡ್ ಪ್ರೊಫೈಲರ್ ಎಲ್ಲ ಯೂಸ್ ಮಾಡಿದೀವಿ. ಸರಿ. ಬಾರ್ಡರ್ಸ್ ಎಲ್ಲದು. ಓಕೆ. ಇವಾಗ ಒಂದು ಕೆಲಸ ಮಾಡೋಣ, ಈ ಮೇಲೇನೆ ಫಸ್ಟ್ ನೋಡ್ಬಿಡೋಣ ಸರ್. ಇದು ಸ್ಪೈಸ್ ರಾಕ್ ಅಲ್ವಾ? ಇದು ಸ್ಪೈಸ್ ರಾಕ್ ಸರ್. ಇದು ವಿತ್ ಗ್ಲಾಸ್ ಮಾಡಿದೀವಿ. ಈ ತರ ಏನೇ ಸಣ್ಣ ಪುಟ್ಟ ಬಾಕ್ಸ್. ಈ ಗ್ಲಾಸ್ ಎಲ್ಲ ಗಟ್ಟಿ ಇರುತ್ತೆ ಸರ್? 100% ಇರುತ್ತೆ. ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಸರ್ ನಿಮಗೆ. ಓಕೆ 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 ಓಕೆ. ಯಾಕಂದ್ರೆ ನೋಡಿ ಲೇಡೀಸ್ ಸುಮ್ಮನೆ ತೆಗ್ದು ಜೋರಾಗೆಲ್ಲ ಬಡಿತಾರೆ. 100% ಏನಾಗಲ್ಲ ತಾನೇ ಇದೆಲ್ಲ? ಆಗಲ್ಲ ಸರ್. ಓಕೆ. ಆತರ ಪ್ಯಾಟರ್ನ್ ಯೂಸ್ ಮಾಡಿದೀವಿ. ಯಾಕಂದ್ರೆ ಲೇಡೀಸ್ ಸಿಟ್ ಮಾಡ್ಕೊಂಡಾಗ ತೆಗೆದು ಹಂಗೆ ಬಡ್ಬಿಡ್ತಾರೆ. ಇಲ್ಲ ಇಲ್ಲ ಆತರ ಎಲ್ಲ ಏನೂ ಆಗೋದಿಲ್ಲ ಸರ್. ಬಟ್ ಆದ್ರೆ ನೀವು ಸಾಫ್ಟ್ ಕ್ಲೋಸರ್ ಕೊಟ್ಟಿದ್ದೀರಾ. ಸಾಫ್ಟ್ ಕ್ಲೋಸರ್ ಇದೆ ಸರ್. ಎಲ್ಲದೂ ಸಾಫ್ಟ್ ಕ್ಲೋಸರ್. ನೋಡಿ ವೀಕ್ಷಕರೇ, ನಿಮ್ಮ ಮನೆ ಲೇಡೀಸ್ ತೆಗೆದು ಬಡಿದ್ರು ಕೂಡ ಇದು ಹೋಗಿ ಕ್ಲೋಸ್ ಆಗೋದು ಸಾಫ್ಟ್ ಆಗಿ ಕ್ಲೋಸ್ ಆಗೋದು. ಸೂಪರ್ ಆಗಿ ಹೇಳಿದ್ರೆ. ಆಮೇಲೆ ಈ ಕಡೆ ಬಂದ್ರೆ ಇದು ಕೂಡ ಇಲ್ಲೂ ಒಂದು ಮಾಡಿದೀವಿ. ಬಟ್ ಲಾಂಗ್ ಯೂನಿಟ್ ಇದು. ಲಾಂಗ್ ಯೂನಿಟ್ ಇದು. ಇದು ಸ್ವಲ್ಪ ಜಾಸ್ತಿ ತಗೊಂಡಿದೀವಿ. ಸ್ವಲ್ಪ ದೊಡ್ಡ ಬಾಕ್ಸ್ ಗಳೆಲ್ಲ ಇರೋದಿರುತ್ತಲ್ಲ. ಸರಿ ಸರಿ. ಆ ಟೈಪ್ ಮಾಡಿ ಇದನ್ನು ಪಾರ್ಟಿಷನ್ ಮಾಡಿ ಇದರಲ್ಲಿ ಒಂದು 3 ಪಾರ್ಟಿಷನ್ ಮಾಡಿದೀವಿ. 2 ಪಾರ್ಟಿಷನ್ ಮಾಡಿ 3 ರ್ಯಾಕ್ ಸಿಗೋ ತರ. ಇದು ನೀವು ಇದು ಟ್ರಾನ್ಸ್ಪರೆಂಟ್ ಹಾಕಿದ್ ಒಳ್ಳೆ ಕೆಲಸ ಮಾಡಿದ್ರಿ. ಸರ್ ಗೊತ್ತಾಗಬೇಕಲ್ಲ. ಗೊತ್ತಾಗುತ್ತೆ ನೋಡಿ ಏನಿದೆ ಎಲ್ಲ. ಕರೆಕ್ಟ್ ಆಗಿ ಹೇಳಿದ್ರೆ ಕನ್ಫ್ಯೂಸ್ ಆಗೋದು ಬೇಡ ಅಂತ. ಈ ಕಡೆಯಿಂದ ನೋಡ್ಕೊಂತ ಬಂದ್ಬಿಡೋಣ. ಕೆಳಗಡೆ ಇಲ್ಲೊಂದು ಯೂಸೇಜ್ ಓಪನ್. ಸರ್ ಯಾರಾದ್ರೂ ಮಧ್ಯದಲ್ಲಿ ಶೆಲ್ಫ್ ಬೇಕಂದ್ರೆ ಹಾಕ್ಕೊಡ್ತೀರಾ? ಸರ್ ಸೆಲ್ಫ್ ಬೇಕು ಅಂದ್ರೆ ಹಾಕೊಡ್ತೀವಿ. ಇಲ್ಲಿ ನಮ್ದು ಒಳಕಲ್ ಬಂದಿದೆ. ಹೌದು. ಹಾಗಾಗಿ ಇಲ್ಲಿ ಓಪನ್ ಸ್ಪೇಸ್ ಬೇಕು. ಇದ್ರೊಳಗಡೆ ಒಳಕಲ್ ಇದೆ. ಒಳಕಲ್ ಇದೆ ಸರ್ ಇದು. ಈಗ ಮನೆ ಮೇಲೆ ಕಿಚನ್ ಅಲ್ಲಿ ಒಳಕಲ್ ಇಟ್ಟೇ ಇಡ್ತಾರೆ. ಓಕೆ ಓಕೆ. ಅದು ಕ್ಲೋಸ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಆ ಟೈಪ್ ಮಾಡಿದೀವಿ. ಸರಿ. ಈ ಕಡೆ ಬಂದ್ರೆ ಈ ಕಡೆ ಒಂದು ಫುಲ್ ಓಪನ್ ಸ್ಪೇಸ್ ಬಿಟ್ಟಿದೀವಿ. ಬಾಕ್ಸಸ್ ಗಳು ದೊಡ್ಡವು. ಓಕೆ ಓಕೆ ಓಕೆ. ಇದೆಲ್ಲ ಬಾಕ್ಸಸ್ ಇಡೋದಕ್ಕೋಸ್ಕರ. ಸರಿ. ಆ ಕಡೆ ನೆಕ್ಸ್ಟ್ ಕಾರ್ನರ್ ಅಲ್ಲಿ ಕಾರ್ನರ್ ಒಂದು ಇಲ್ಲಿ ಕಲ್ಲು ಹಾಕ್ಸಿದ್ವಿ ಮುಂಚೆನೆ. ಹಾಗಾಗಿ ಅಲ್ಲಿ ಪ್ಯಾಟರ್ನ್ ಸಿಕ್ಕಿಲ್ಲ. ಅದೊಂದು ಫಿನಿಶಿಂಗ್ ಬರ್ಲಿಲ್ಲ ಅಲ್ವಾ? ಫಿನಿಶಿಂಗ್ ಇಲ್ಲ ಅನ್ನೋ ಉದ್ದೇಶದಿಂದ. ಬೇಸಿಕಲಿ ನೀವೇನ್ ಹೇಳ್ತೀರಾ? ಕಲ್ಲು ಹಾಕ್ಸೋದು ಬೇಡ. ಅದು ಯಾಕೆಂದ್ರೆ ನಮಗ್ ಬೇಕಾದ ಸೈಜ್ ಎಲ್ಲ ಸಿಗೋದಿಲ್ಲ ಅದ್ರಲ್ಲಿ. ಈ ತರ ಉಳಿದಾಗ ಏನಾದ್ರು ಒಂದು ಫಿನಿಶಿಂಗ್ ಕ್ಲೋಸ್ ಮಾಡಿ ಬಿಡ್ಬೇಕು ನಾವು. ನೀವು ಅದೇ ಓಪನ್ ಬಿಟ್ರಿ ಅಂದ್ರೆ ನಿಮಗೆ ಯಾವ ಸೈಜ್ ಬೇಕು ಏನ್ ಬೇಕೋ ನೀಟಾಗಿ ಮಾಡಬಹುದು. ಸರಿಯಾಗಿ ಹೇಳಿದ್ರೆ. ಓಕೆ. ಈ ಕಡೆ ಬಂದ್ರೆ ಇಲ್ಲೂ ಒಂದು ಓಪನ್ ಸ್ಪೇಸ್. ಇಲ್ಲೊಂದು ಓಪನ್ ಸ್ಪೇಸ್. ನಾವಿಲ್ಲಿ ಯಾವ್ದು ಪಾರ್ಟಿಷನ್ ಬೇಡ. ಇಲ್ಲಿ ಸಿಂಕ್ ಬರೋದ್ರಿಂದ ಪಾರ್ಟಿಷನ್ ಮಾಡಿದ್ರೆ ಸರಿಯಾಗಲ್ಲ ಅಂತ ಇಲ್ಲಿ ಇರೋ ಸ್ಪೇಸ್ ಯೂಸ್ ಮಾಡ್ಕೊಂಡಿದೀವಿ. ನೀವು ಸಿಂಕ್ ಕಾರ್ನರ್ ಕಾರ್ನರ್ ಬಂದಿದೆಯಲ್ಲ, ಮತ್ತೆ ಇಲ್ಲಿ ಏನು ಯೂಸ್ ಇಲ್ಲ ಅನ್ನೋ ಉದ್ದೇಶದಿಂದ ಇರೋ ಜಾಗ ಸ್ವಲ್ಪ ಸಿಗ್ಲಿ ಅನ್ನೋ ಉದ್ದೇಶದಿಂದ ಮಾಡಿದೀವಿ. ಓಕೆ ಸರ್, ಒಂದು ಕ್ವಶನ್ ಇದೆ ಸರ್. ಈ ಮೇಲ್ಗಡೆ ಸ್ಟೋನ್ ಇದೆ ಅಲ್ಲ, ಇದು ಯಾರು ಹಾಕ್ತಾರೆ? ಇದೆಲ್ಲ ಗ್ರನೇಟ್ ಅವ್ರು ಹಾಕ್ತಾರಲ್ಲ ಕಲ್ಲು, ಗ್ರಾನೈಟ್ ಈಗ ನಾವೇ ಫಸ್ಟ್ ಎಲ್ಲ ಏನೇ ಪ್ಯಾಟರ್ನ್ ಮಾಡಿದ್ರು ಆ ಸ್ಪೇಸಿಗೆ ಬಿಟ್ಕೊಟ್ಟಿರ್ತೀವಿ ನಾವು. ನಮ್ದು ಪ್ಯಾನಲಿಂಗು ಎಲ್ಲ ಮಾಡಿ ಬಾರ್ಡರ್ ಎಲ್ಲ ಮಾಡಿ ಈ ಸ್ಪೇಸಿಗೆ ಬಿಟ್ಕೊಟ್ಟಿರ್ತೀವಿ. ಅವ್ರ ಹತ್ರ ಕಲ್ಲದವ್ರು ಅದ್ರ ಮೇಲೆ ಕಲ್ಲು ಹಾಕ್ಸ್ಕೊಂಡ್ರೆ ಮುಗಿತು. ಇನ್ನು ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ತುಮಕೂರು ಬ್ರೌನ್ ಪಾಡ್ಸ್ ಎಲ್ಲ ಹಾಕ್ತಾರೆ. ಅದು 40 mm ದಪ್ಪ ಇರುತ್ತೆ, ತುಂಬಾ ಹೆವಿ ಇರುತ್ತೆ. ನಿಮ್ಮ ಸ್ಟ್ರಕ್ಚರ್ ಮೇಲೆ ಕೂತ್ಕೊಳ್ಳುತ್ತಾ? ಸರ್ 100% ಕೂರುತ್ತೆ. ಏನ್ ವೇಟ್ ಆಗಿ ಮುರಿದು ಹೋಗಲ್ಲ ತಾನೆ? ಇಲ್ಲ ಸರ್, ಆ ಟೈಪ್ ಯಾವ್ದು ಆಗೋದಿಲ್ಲ. ಯಾಕಂದ್ರೆ 100% ಹೆವಿ ಮೆಟೀರಿಯಲ್ ಯೂಸ್ ಮಾಡಿರ್ತೀವಿ. ಸರ್ ಪ್ರೇಮ್ ತೋರಿಸಿ ಸರ್. ಇದು ನೋಡಿ ನೋಡ್ಬಿಡೋಣ ವೀಕ್ಷಕರಿಗೆ. ನೀವು ವೀಕ್ಷಕರೇ ಡೌಟ್ ಮಾಡಬಹುದು,
ಇವೆಲ್ಲ ಕುತ್ಕೊಳ್ತಾ ವೇಟ್ ಬರುತ್ತಾ ಅಂತ ಇವೆಲ್ಲ ಫ್ರೇಮ್ ಎಕ್ಸ್ಟ್ರಾ ಫ್ರೇಮ್. ಓಕೆ, 2 ಇಂಚಿನ ಫ್ರೇಮ್ ಬಂದಿರುತ್ತೆ, ದಪ್ಪ ಇರುತ್ತೆ, ಅದು ಇಲ್ಲಿರುತ್ತೆ, ಕೆಳಗಡೆ ಇರುತ್ತೆ, ಸೈಡ್ ಅಲ್ಲಿ ಇರುತ್ತೆ. ಸೊ ನೀವು ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ದಪ್ಪ ಕಲ್ಲು ಈವನ್ ಬೇಕಾದ್ರೆ ನಿಮ್ ಮಕ್ಳು ಮರಿ ಇದ್ರ ಮೇಲೆ ಓಡಾಡಿದ್ರು ಕೂಡ ಏನು ತೊಂದರೆ ಇಲ್ಲ. ಈಗ ಮೇಲ್ಗಡೆ ಮತ್ತೆ ನಾವು ತೆಗಿಯಕ್ಕೆ ಏನು ಸಿಗ್ಲಿಲ್ಲ, ಇದ್ರ ಮೇಲೆ ಹತ್ತು ಬಿಟ್ಟು ತೆಗಿಬೋದು ಅಂತೀರಾ? ಈಗ ಲ್ಯಾಡರ್ ಏನು ತರಕ್ ಆಗಿಲ್ಲ, ಎಮರ್ಜೆನ್ಸಿ ಇದೆ ಅಂದಾಗ ಇದ್ರ ಮೇಲೆ ಹತ್ತಿ ತೆಗ್ದಿದೀವಿ. ನಮ್ಮ ಮಹಿಳೆಯರು ಹತ್ತು ಬಿಡ್ಬೋದಾ? ಹತ್ತು ಬಿಡ್ಬೋದು ಸರ್, ಏನು ತೊಂದರೆ ಇಲ್ಲ ಅಂತೀರಾ? ಏನು ತೊಂದರೆ ಇಲ್ಲ ಸರ್. ಸೂಪರ್. ನೋಡಿ ಇಲ್ಲೊಂದು ಪುಲ್ ಔಟ್ ಇದೆ, ಬಾಟಲ್ ಪುಲ್ ಔಟ್ ಹಾಕಿದ್ದೀರಾ? ಒಂದು ಹಾಕಿದೀವಿ. ಸರಿ, ಓಕೆ. ಎಲ್ಲ ಸಾಫ್ಟ್ ಕ್ಲೋಸರ್ ಇರುತ್ತೆ, ಎಲ್ಲ ಸಾಫ್ಟ್ ಕ್ಲೋಸರ್, ಸಾಫ್ಟ್ ಕ್ಲೋಸರ್ ಯೂಸ್ ಮಾಡ್ತೀವಿ. ಕಟ್ಲರಿ ಯೂನಿಟ್ ಒಂದು, ಆಮೇಲೆ ಒಂದು ಪ್ಲೇನ್ ಹಾಕಿದೀವಿ. ಪ್ಲೇನ್ ಹಾಕಿದ್ದೀರಾ? ಪ್ಲೇನ್ ಒಂದು ಚಿಕ್ಕದು 4 ಇಂಚ್ ಪ್ಲೇನ್. 4 ಇಂಚಸ್ ಇದೆ. ಓಕೆ, ನೆಕ್ಸ್ಟ್ ಸ್ಮಾಲ್. ಆಮೇಲೆ ಇದು ತಾಲಿದು ಒಂದು ಹಾಕಿದೀವಿ, ತಾಲಿ ಒಂದು ಹಾಕಿದ್ದೀರಾ ಅಲ್ವಾ? ಓಕೆ, ನೆಕ್ಸ್ಟ್ ಈ ಕಡೆ ಒಂದು ಯೂಸೇಜ್. ಇಲ್ಲಿ ನಾವು ಕಲ್ಲು ಹಾಕ್ಸಿರೋದ್ರಿಂದ ಕಾರ್ನರ್ ಎಲ್ಲ ನಮಗೆ ಬೇರೆ ಪ್ಯಾಟರ್ನ್ ಏನು ಮಾಡಕ್ ಆಗಿಲ್ಲ ಇಲ್ಲಿ, ಹಾಗಾಗಿ ಎಲ್ಲ ಯೂಸೇಜ್ ದೊಡ್ಡ ಬಾಕ್ಸ್ ಇಟ್ಕೊಳ್ಳೋಣ. ಅಂಡ್ ಇವನ್ ಡೋರ್ ಕೂಡ ಡಬಲ್ ತಗೊಂಡಿದ್ದೀರಾ? ಡಬಲ್ ತಗೊಂಡಿದೀವಿ ಸರ್. ಇಲ್ಲೆಲ್ಲ ಇದೆಲ್ಲ ಡಬಲ್ ಬೀಡಿಂಗ್ ಎಲ್ಲ ಇರುತ್ತೆ. ಇದು ಚಾಂಪಿಯನ್ ಗೋಲ್ಡ್ ಅಲ್ಲ? ಚಾಂಪಿಯನ್ ಗೋಲ್ಡ್ ಪ್ರೊಫೈಲರ್ ಎಲ್ಲದಕ್ಕೂ ಯೂಸ್ ಮಾಡಿರುವಂತದ್ದು. ಇಲ್ಲಿ ಗ್ಯಾಸ್ ಇಂದು ಬಂದಿರೋದ್ರಿಂದ ಆಪ್ಷನ್ ಅಲ್ಲೂ ಇಲ್ಲೊಂದು ಪಾರ್ಟಿಷನ್. ನಾನು ಆಕ್ಚುಲಿ ವೀಕ್ಷಕರಿಗೆ ಇದನ್ನೇ ತೋರಿಸಬೇಕಿತ್ತು. ನೀವು ಈ ರೀತಿ ಪಾರ್ಟಿಷನ್ಸ್ ಹಾಕೋಬಹುದು ಅಂಡ್ ಶೆಲ್ಫ್ ಅನ್ನು ಕೂಡ ಹಾಕೋಬಹುದು. ಒಂದ್ ವೇಳೆ ದೊಡ್ಡ ಡಬ್ಬ ಬೇಕಾಗಿಲ್ಲ ನಮ್ಗೆ, ಚಿಕ್ಕ ಡಬ್ಬಗಳನ್ನ ಇಡ್ತೀರಾ, ಇಲ್ಲೊಂದು ಆಗುತ್ತೆ. ಬೇಡ ನಮ್ಗೆ ದೊಡ್ಡ ಡಬ್ಬ ಬೇಕು, ಈ ತರ ಫ್ರೀ ಆಗಿ ಓಪನ್ ಮಾಡಬಹುದು. ಓಕೆ ಸರ್, ಇನ್ನೊಂದು ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸರ್ ಇದು? ಇದೆಲ್ಲ ಎಪ್ಕೋ ಕಂಪನಿ ಬರುತ್ತೆ. ಎಬ್ಕೋದು ಸರ್ ಚೆನ್ನಾಗಿರುತ್ತೆ. ಎಬ್ಕೋದು 100%. ವಾರಂಟಿ ಏನಾದ್ರು ಕೊಡ್ತಾರ ಅವರು? ಸರ್ ಇದೆ, ವಾರಂಟಿ ಎಲ್ಲ 1 ಇಯರ್ ವಾರಂಟಿ ಎಲ್ಲ ಇರುತ್ತೆ. ನೀವು ಎಪ್ಕೋ ಕಂಪನಿ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತಾರೆ. ಬೆಟರ್ ಅಂತೀರಾ? ಬೆಟರ್ ಸರ್, ಅದು ಸೂಪರ್. ಎಲ್ಲ ಯೂಸ್ ಮಾಡೋದು ಬ್ರಾಂಡೆಡ್. ಸರಿ ಸರ್, ಓಕೆ, ಕ್ವಾಲಿಟಿ ಐಟಮ್ ಯೂಸ್ ಮಾಡ್ತೀವಿ. ಬನ್ನಿ ನೆಕ್ಸ್ಟ್ ಹೋಗ್ಬಿಡೋಣ ಇವಾಗ. ರೂಮ್ ಸರ್, ಬೆಡ್ರೂಮ್ ಸರ್. ಇದು ವುಡನ್ ಫಿನಿಶಿಂಗ್ ಮಾಡಿದೀವಿ. ಇದೆಲ್ಲ ನಿಮಗೆ ಸೇಮ್ ವುಡನ್ ಪ್ಯಾಟರ್ನ್. ಸೊ ಹೊರಗಡೆ ಟಿವಿಲಿ ಮ್ಯಾಚ್ ಮಾಡಿದ್ರಲ್ಲ? ಹಾ ಸರ್, ಅದ್ರಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಕಲರ್. ಡಿಫ್ರೆಂಟ್, ಕಲರ್ ಚೇಂಜ್ ಬರುತ್ತೆ ಇದು. ಇದು ಸೇಮ್ ನಿಮಗೆ ವುಡನ್ ಫೀಲಿಂಗ್ ಕೊಡುತ್ತೆ. ವುಡನ್ ಫೀಲಿಂಗ್ ಅಲ್ಲಿ ಈಗ ವುಡನ್ ಪ್ಯಾಟರ್ನ್ ಅಲ್ಲಿ ಒಂದು 10 ಸಿಗಬಹುದು ನಮಗೆ? ಸಿಗುತ್ತೆ ಸರ್, ಸಿಗುತ್ತೆ. ಅವಾಗಲೇ ನೋಡಿದ್ವಿ ನಾವು, ನೋಡಿದೀವಲ್ಲ, ತೋರಿಸಿದೀವಲ್ಲ, ಸಿಕ್ಕೇ ಸಿಗುತ್ತೆ. ಸರಿ ಇದು ವುಡನ್ ಪ್ಯಾಟರ್ನ್ ಅಲ್ಲಿ ಮಾಡಿದೀವಿ. ಡ್ರೆಸ್ಸಿಂಗ್ ಟೇಬಲ್. ಇದು ಡ್ರೆಸ್ಸಿಂಗ್ ಟೇಬಲ್ ಇದೆ ಸರ್ ಇದು. ಸೊ ಓಕೆ, ಇದರಲ್ಲಿ ಇದೆಯಾ, ಸ್ಟೋರೇಜ್ ಇದೆಯಾ? ಸ್ಟೋರೇಜ್ ಇದೆ. ನಾನು ನಿಮಗೆ ಲಾಸ್ಟ್ ಟೈಮ್ ಕೇಳಿದೆ ಹಿಂದ್ಗಡೆ. ಹಿಂಗಡೆ ಇದೆ ಸರ್ ಇದು ಸ್ಟೋರೇಜ್. ಓಪನ್ ಮಾಡಿ ಸರ್ ಅದನ್ನ. ಈ ಟೈಪ್ ಸ್ಟೋರೇಜ್ ಇದೆ. ಓ, ಇದ್ರ ಹಿಂದ್ಗಡೆ ಸ್ಟೋರೇಜ್ ಕೊಟ್ಟಿದ್ದೀರಲ್ವಾ ನೀವು? ಓಕೆ, ಇಲ್ಲಿ ಕೆಳಗಡೆನೂ ಇದೆ, ಒಂದು ಡ್ರಾಯರ್ ಮಾಡಿದೀವಿ. ಮೇಲ್ಗಡೆ ಡ್ರಾವರ್ ತಗೊಂಡಿದ್ದೀರಾ? ಮೇಲ್ಗಡೆ ಒಂದು ತಗೊಂಡಿದೀವಿ, ಇಲ್ಲೊಂದು ಓಪನ್ ಮಾಡಿದೀವಿ. ಓ, ಇಲ್ಲಿ ಡೋರ್ ಕೊಟ್ಬಿಟ್ಟಿದೀವಿ ಸರ್. ಇದು ಫುಲ್ ಸ್ಪೇಸ್ ಬೇಕು ಅಂತ, ಕೆಲವರಿಗೆ ಫುಲ್ ಸ್ಪೇಸ್ ಬೇಕು ಅಂತಾರಲ್ಲ, ಅದಕ್ಕೋಸ್ಕರ ಈ ತರ ಡೋರ್ ಅನ್ನ ಮಾಡಿರುವಂತದ್ದು. ಈ ಕಡೆ ಬಂದ್ರೆ ಈ ಕಡೆ ಎಲ್ಲ ವಾರ್ಡ್ರೂಫ್, ಮೇಲ್ಗಡೆ ಲಾಫ್ಟ್ ಇದೆ. ಇದು ಕಂಪ್ಲೀಟ್ ಲಾಫ್ಟ್ ಇದೆ. ಇದೆಲ್ಲ ವುಡ್ ಫಿನಿಶಿಂಗ್. ಓಕೆ, ವಾರ್ಡ್ರೂಫ್ ಇದೆ. ಇಲ್ಲೂ 2 ಡ್ರಾ ಬಂದಿದೆ. ಸೊ ಈ ರೀತಿ ಆರ್ಗನೈಸ್ ಮಾಡ್ಕೋಬಹುದು ಸರ್. ಇದು ಡಬಲ್ ಸೈಡ್ ಡೋರ್ ಎಲ್ಲ ನಿಮಗೆ ಲಾಕು, ಮ್ಯಾಗ್ನೆಟಿಕ್. ಓಕೆ, ಸೊ ಇಲ್ಲಿ ಡ್ರಾವರ್ ಬರುತ್ತೆ. ಇಲ್ಲೂ ಡ್ರಾವರ್ ವಿತ್ ಲಾಕ್, ವಿತ್ ಪ್ರೊಫೈಲರ್. ಸೂಪರ್ ಆಗಿ ಹೇಳಿದ್ರೆ. ಅಂಡ್ ವೀಕ್ಷಕರೇ, ನಾನು ನಿಮ್ಗೆ ಇವರ ಇದು ತೋರಿಸಬೇಕು. ಏನಿದು ಸರ್? ಫ್ರೇಮ್ ಅಲ್ವಾ? ಸರ್ ಇದು ಗಟ್ಟಿ ಇರುತ್ತೆ ಸರ್. ಗಟ್ಟಿ ಇರುತ್ತೆ ಸರ್, ನೋಡಿ ತುಂಬಾ ಗಟ್ಟಿ ಇದೆ. ಸಪೋರ್ಟ್ ಗೆ ಎಕ್ಸ್ಟ್ರಾ ಸಪೋರ್ಟ್ ಅಂತಾನೆ ಮಾಡಿದೀವಿ. ಯಾಕಂದ್ರೆ ಇದು ಕಲ್ಲು ಹಾಕಿರೋದಲ್ಲ, ಇದು ತುಂಬಾ ಡಿಸ್ಟೆನ್ಸ್ ಗ್ಯಾಪ್ ಇತ್ತು. ಓಕೆ, ಅದಕ್ಕೋಸ್ಕರ ಇದು ಎಕ್ಸ್ಟ್ರಾ ಸಪೋರ್ಟ್ ಮಾಡಿದೀವಿ. ಮಾಡಿರುವಂತದ್ದು. ಓಕೆ, ಆ ಕಡೆನೂ ಓಪನ್ ಮಾಡಿ. ಹಾಗೆ ಈ ಕಡೆನೂ ಅದೇ ತರನೇ ಮಾಡಿದೀವಿ. ಸೇಮ್ ಆರ್ಗನೈಸ್ ಮಾಡ್ಕೋಬಹುದಲ್ವಾ? ಸೇಮ್ ಮಾಡ್ಬೋದು. ಎಲ್ಲ ಡಬಲ್ ಸೈಡ್ ಡೋರ್, ಮ್ಯಾಗ್ನೆಟಿಕ್ ಯೂಸ್ ಮಾಡಿದೀವಿ, ಕೀ ಲಾಕ್ ಯೂಸ್ ಮಾಡಿದೀವಿ. ಸೂಪರ್ ಸರ್. ಓಕೆ, ಇಲ್ಲೇನ್ ಮಾಡಿದಿರಾ ಸರ್? ಸರ್, ಇಲ್ಲಿ ಯುಟಿಲಿಟಿ ಏರಿಯಾದಲ್ಲಿ ಸ್ಟೋರೇಜ್ ಆಪ್ಷನ್ ಇಂದ ಒಂದು ಮಾಡಿದೀವಿ. ಓಕೆ, ಈಗ ಕೆಲವರು ಬಟ್ಟೆಗಳೆಲ್ಲ ಬೆಡ್ರೂಮ್ ಅಲ್ಲೇ ತಗೊಳಕ್ ಆಗಲ್ಲ. ಇಲ್ಲಿ ಈ ಕಡೆ ಬಾತ್ರೂಮ್ ಇದೆ, ವಾಶ್ರೂಮ್ ಇರೋದ್ರಿಂದ ಇಲ್ಲಿ ಸ್ನಾನ ಗೀನ ಮಾಡಿ ಬಂದು ಈಗ ಸಡನ್ ಆಗಿ ಬಟ್ಟೆ ತಗೊಂಡ್ ಹೋಗೋದು, ಬೆಡ್ರೂಮ್ ಗೆ ಹೋಗಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಚಿಕ್ಕದಾಗಿ ಒಂದು ಸ್ಟೋರೇಜ್ ಗೋಸ್ಕರ ಮಾಡಿದೀವಿ. ಸಿಂಗಲ್ ಯೂನಿಟ್ ಅಲ್ವಾ? ಸಿಂಗಲ್ ಯೂನಿಟ್ ಸರ್. ಓಕೆ, ಸೊ ಡೇ ಟು ಡೇ ಯೂಸೇಜ್ ಮಾಡೋ ಬಟ್ಟೆಗಳೆಲ್ಲ ಇದರಲ್ಲಿ ಇಡಬಹುದು. ಓಕೆ, ಈ ಟೈಪ್ ಒಂದು ಮಾಡಿದೀವಿ ಸರ್. ಸರ್ ನೆಕ್ಸ್ಟ್ ಎಲ್ಲಿ ನೋಡ್ತಾ ಇದ್ದೀವಿ ಸರ್? ಇನ್ನೊಂದು ಬೆಡ್ರೂಮ್ ಇದು. ಇದು ಡಬಲ್ ಕಲರ್ ಮಾಡಿದೀವಿ. ಸೈಜ್ ಏನ್ ಬರುತ್ತೆ ಸರ್? ಇದು 6x7 ಬರುತ್ತೆ. 6x7 ಡಬಲ್ ಕಲರ್ ಪ್ಯಾಟರ್ನ್ ಅಲ್ಲಿ ಮಾಡಿದೀವಿ. ಏನ್ ಕಲರ್ ಇದು? ಇದು ಗ್ರೇಪ್ ಕಲರ್ ಪ್ಲಸ್ ಸಿಲ್ವರ್ ವಿತ್ ಲಾಫ್ಟ್ ಡಬಲ್ ಕಲರ್ ಮಾಡಿದೀವಿ. ಎಲ್ ಶೇಪ್ ಲಾಫ್ಟ್ ಮಾಡಿದೀವಿ. ಇದಕ್ಕೆಲ್ಲ ಚಾಂಪಿಯನ್ ಗೋಲ್ಡ್ ಯೂಸ್ ಮಾಡಿದೀವಿ. ಬಾರ್ಡರ್ಸ್, ಪ್ರೊಫೈಲರ್ ಎಲ್ಲದು ಚಾಂಪಿಯನ್ ಗೋಲ್ಡ್. ಹ್ಯಾಂಡಲ್ಸ್ ಸ್ಕ್ವೇರ್ ಹ್ಯಾಂಡಲ್ಸ್, ಕೀ ಸೆಟ್. ಇದಕ್ಕೆ ಲಾಕ್ ಕೆಳಗಡೆ ಮಾಡಿದ್ದೀರಾ? ಸ್ವಲ್ಪ ಕೆಳಗಡೆ ಮಾಡಿದೀವಿ ಆಪ್ಷನ್, ಸ್ವಲ್ಪ ಡಿಫರೆಂಟ್ ಆಗಿರ್ಲಿ, ಈಸಿಯಾಗಿ ಸಿಗ್ಲಿ. ಸರ್, ಇದು ಶುಗರ್ ಫಿನಿಶ್ ಅಲ್ವಾ? ಶುಗರ್ ಫಿನಿಶ್ ಸರ್. ಇದು ಸ್ಪಾರ್ಕಲ್ ಸರ್. ಇದು ರಿಫ್ಲೆಕ್ಟ್ ಆಗುತ್ತೆ ಬೆಳಕಿಗೆ, ಸ್ಪಾರ್ಕ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ ಸರ್. ಇದರಲ್ಲಿ ನಮಗೆ ಮ್ಯಾಟ್ ಎಲ್ಲ ಬೇಕಂದ್ರೆ ಸಿಗುತ್ತೆ? ಸರ್, ಸಿಗುತ್ತೆ, 100% ಸಿಗುತ್ತೆ. ಮ್ಯಾಟ್ ಎಲ್ಲದೂ ಸಿಗುತ್ತೆ ನಿಮಗೆ. ಮ್ಯಾಟ್, ಆಮೇಲೆ ಅವಾಗ ಎಂಬೋಸ್ಡ್ ತೋರಿಸಿದ್ರಿ ಸರ್, ಅದು ತೋರಿಸಿದೀವಲ್ಲ, ಆ ಪ್ಯಾಟರ್ನ್ಸ್ ಸಿಗುತ್ತೆ. ಮ್ಯಾಟ್ ಫಿನಿಶಿಂಗ್ ಸಿಗುತ್ತೆ ನಿಮಗೆ. ಸಿಗುತ್ತೆ. ಓಕೆ, ಇದು ಎಲ್ಲ ಮ್ಯಾಗ್ನೆಟಿಕ್ ಡೋರ್ಸ್ ಅಟ್ಯಾಚ್. ಓಕೆ ಓಕೆ, ಸೊ ಇದು ಇನ್ನೊಂದು ಬೆಡ್ರೂಮ್ ಸರ್? ಇದು ಇನ್ನೊಂದು ಬೆಡ್ರೂಮ್. ಇದು ಸಿಂಗಲ್ ಕಲರ್ ಮಾಡಿದೀವಿ. ಸಿಂಗಲ್ ಕಲರ್ ಇದು? ಸಿಂಗಲ್ ಕಲರ್. ಏನ್ ಕಲರ್ ಇದು? ಇದು ಬ್ಲೂ ಗ್ರೇ ಅಂತ ಬರುತ್ತೆ ನಿಮಗೆ. ಬ್ಲೂ ಗ್ರೇ? ಬ್ಲೂ ಶೇಡ್ ಇರುತ್ತೆ. ಇದು ಸ್ವಲ್ಪ ಗ್ರೇ ಕಲರ್. ಇದು ಸಿಂಗಲ್ ಕಲರ್ ಅಲ್ಲಿ
ವಿತ್ ವಾರ್ಡ್ರೂಫ್ ಲಾಫ್ಟ್ ಎಲ್ಲದೂ ಮಾಡಿದೀವಿ. ವಾರ್ಡ್ರೋಬ್ ಸೈಜ್ ಏನಿದೆ ಸರ್ ಇದು? ಇದು ಅಷ್ಟೇ ಸರ್, ಇದು 8x7 ಬರುತ್ತೆ. 8x7. 8x7. ಓಕೆ, ಒಂದು ಕ್ವಶನ್ ಇದೆ ಸರ್ ಇಲ್ಲಿ, ಇದೇನ್ ಪೀಸ್ ಇದೆ ಎಕ್ಸ್ಟ್ರಾ ಕೊಟ್ಟಿರೋದು? ಸರ್ ಇದು ನಾವು ಎಕ್ಸ್ಟ್ರಾ ವಾರ್ಡ್ರೋಫಿಗೆ ವಾಲ್ ಮಾಡಿಸಿದ್ದೀವಿ. ಇಲ್ಲಿ ಓಕೆ, ಒಂದು ಬಾರ್ಡರ್ ಕಟ್ಟಿದ್ರಲ್ಲ, ಈ ವಾಲ್ ಸ್ಪೇಸ್ ವಾಲ್ ಡಿಸೈನ್ ಚೆನ್ನಾಗಿ ಕಾಣಲ್ಲ ಅಂತ ಈ ಪ್ಯಾಟರ್ನ್ ಯೂಸ್ ಆಗೋ ಕಲರ್ ಮ್ಯಾಚ್ ಮಾಡಿ ಒಂದು ಎಕ್ಸ್ಟ್ರಾ ಪೀಸ್ ಕೊಟ್ಟಿದ್ದೀವಿ. ಒಂದು ಯೂನಿಫಾರ್ಮಿಟಿ ಇರ್ಲಿ ಉದ್ದೇಶಕ್ಕೋಸ್ಕರ. ಸರಿ ಸರ್, ಇದು ಓಪನ್ ಮಾಡಿ ಯಾವ ತರ ಇದೆ ನೋಡ್ಬಿಡೋಣ. ಇದು ಹಾಗೆ ಸರ್, ಇದು ಕೂಡ ನಿಮಗೆ ಓಕೆ ಈ ರೀತಿ ಬರುತ್ತಲ್ವಾ ಇದು? ಸಪೋರ್ಟ್ 1 2 3 ಶೆಲ್ಫ್ ಬರುತ್ತೆ. 3 ಶೆಲ್ಫ್ ಬರುತ್ತೆ ಸರ್. ಓಕೆ, ಮೇಲ್ಗಡೆ ಸಾರಿ ಹ್ಯಾಂಗರ್. ಸಾರಿ ಹ್ಯಾಂಗರ್ ಒಂದು ಬರುತ್ತೆ. ಎಲ್ಲ ಡಬಲ್ ಸೈಡ್ ಡೋರು. ಇದು ಡಬಲ್ ಸೈಡ್ ಡೋರ್. ಡಬಲ್ ಸೈಡ್ ಡೋರು ಎಲ್ಲ ವಿತ್ ಲಾಕು ಮ್ಯಾಗ್ನೆಟಿಕ್ ಕ್ಯಾಚರ್ ಇಂದು ಪ್ರತಿಯೊಂದಕ್ಕೂ ಇದೆ ಸರ್ ಇದರಲ್ಲಿ. ಓಕೆ, ಈ ಕಡೆ ಸರ್ ಇದು ಕೂಡ ಬರುತ್ತೆ. ಸ್ವಲ್ಪ ದೊಡ್ಡ ಡೋರ್ ಅಲ್ಲ ಇದು? ಸ್ವಲ್ಪ ದೊಡ್ಡ ಡೋರ್. ಇದು ಸ್ಪೇಸ್ ಜಾಸ್ತಿ ಇದೆ. 2 ಫೀಟ್ ಡೋರ್ ಯೂಸ್ ಮಾಡಿದೀವಿ. ಎರಡು ಡ್ರಾ ಬಂದಿದೆ. ಡ್ರಾನು ದೊಡ್ಡದಿದೆ ಸರ್ ಇದು? ಡ್ರಾನು ದೊಡ್ಡದು ಮಾಡಿದೀವಿ. ಓಕೆ ಓಕೆ, ವಿತ್ ಲಾಕ್. ವಿತ್ ಲಾಕು ಎಲ್ಲ ಸಾಫ್ಟ್ ಕ್ಲೋಸ್ ಯೂಸ್ ಮಾಡ್ತೀವಿ. ಸಾಫ್ಟ್ ಕ್ಲೋಸ್ ಅನ್ನ ಇದು ಕಂಪ್ಲೀಟ್ ಸಾಫ್ಟ್ ಕ್ಲೋಸ್ ಅಲ್ಲ ಇದು? ಕ್ಲೋಸರ್ ಸರ್ ಇದು. ಓಕೆ, ಅಂಡ್ ಮೇಲ್ಗಡೆ ಎಲ್ ಶೇಪ್ ಲಾಫ್ ಮಾಡಿದೀವಿ. ಓಕೆ ಓಕೆ, ಇದು ಎಲ್ಲ ಚಾಂಪಿಯನ್ ಗೋಲ್ಡ್ ಯೂಸ್ ಮಾಡಿದೀವಿ. ಚಾಂಪಿಯನ್ ಗೋಲ್ಡ್ ಅನ್ನ ಯೂಸ್ ಮಾಡಿರುವಂತದ್ದು. ಬಾರ್ಡರ್ ಸರ್ ಈ ಕಡೆ ಪೋರ್ಷನ್ ಅಲ್ಲಿ ಏನ್ ಮಾಡಿರೋದು ಇದು? ಸರ್ ಇಲ್ಲಿ ಕಿಚನ್ ಆಪೋಸಿಟ್ ಇಲ್ಲಿ ಡೈನಿಂಗ್ ಬರತ್ತೆ ನಮ್ದು. ಸರಿ, ಆ ಡೈನಿಂಗಿಗೋಸ್ಕರ ಆಪ್ಷನ್ ಇಲ್ಲಿ ಚಿಕ್ಕ ಪುಟ್ಟ ಐಟಮ್ಗಳು ಇಟ್ಕೊಬಹುದು, ಕಪ್ಗಳು ಆತರ ಇಟ್ಕೊಳೋದಕ್ಕೋಸ್ಕರ ಓಕೆ ಓಕೆ ಲಿಫ್ಟ್ ಮಾಡಿ ಒಂದು ಆಪ್ಷನ್ ಮಾಡಿದೀವಿ. ಅಂದ್ರೆ ಕ್ರಾಕರಿ ಯೂನಿಟ್ ತರ ಯೂಸ್ ಮಾಡ್ಕೋಬಹುದು. ಆತರ ಯೂಸ್ ಮಾಡಬಹುದು. ಚಿಕ್ಕದಾಗಿ ಅಲ್ವಾ ಇದು? ಚಿಕ್ಕದಾಗಿ. ಸೂಪರ್ ಸರ್, ಕ್ಲೋಸ್ ಮಾಡಿ. ಸರ್ ಇಲ್ಲೇನ್ ನೋಡ್ತಾ ಇದೀವಿ ನಾವು? ಸರ್ ಇದು ಸಪರೇಟರ್ ಇದೆಯಲ್ಲ, ಕಿಚನಿಗೂ ಹಾಲಿಗೂ ಸಪರೇಟರ್ ಒಂದು ಪ್ಯಾನಲಿಂಗ್ ಮಾಡಿದೀವಿ. ಸರಿ, ಇದು ಶೋಕೇಸ್ ಟೈಪ್ ಇರೋ ತರ ಪ್ಯಾನಲಿಂಗ್ ಒಂದು ಮಾಡಿದೀವಿ. ಓಕೆ, ಇದರಲ್ಲಿ ಫೋಟೋಸ್ ಆಪ್ಷನ್ ಇಲ್ಲಿ ಗ್ಲಾಸ್ ಇನ್ ತಗೊಂಡು ಇಲ್ಲಿ ಕೆಳಗಡೆ ಗ್ಲಾಸ್ ಹಾಕಿದ್ದೀರಾ ಮೇಲೆ? ಕೆಳಗಡೆ ಗ್ಲಾಸ್ ತಗೊಂಡು ಫೋಟೋಸ್ ಎಲ್ಲ ಇಡೋ ತರ ಮಾಡಿದೀವಿ. ಸರಿ, ಎಸಿಪಿ ಪ್ಯಾನಲಿಂಗ್ ಮಾಡಿ ಕ್ಲೋಸ್ ಮಾಡಿದೀವಿ. ಓಕೆ ಓಕೆ, ಇದರಲ್ಲೂ 20+ ಪ್ಯಾಟರ್ನ್ ಸಿಗುತ್ತೆ. 20+ ಸಿಗುತ್ತೆ ಇದರಲ್ಲಿ? ಖಂಡಿತ. ಮತ್ತೆ ನೀವು ಯಾವ್ದಾದ್ರು ಡಿಸೈನ್ ನೋಡಿ ಹೇಳಿದ್ರೆ ಅದು ಕೂಡ ಮಾಡ್ಕೊಡ್ತೀವಿ, ಬಟ್ ಸ್ಕ್ವೇರ್ ಆಗಿರ್ಬೇಕು. ಸ್ಕ್ವೇರ್ ಆಗಿರ್ಬೇಕು. ಓಕೆ ಸ್ಕ್ವೇರ್ ಓಕೆ, ಇದ್ರೆ ಮಾತ್ರ ಮಾಡ್ಕೊಡ್ತೀವಿ. ಎರಡು ಕಡೆಯಿಂದ ತೋರಿಸ್ಬಿಡ್ತೀನಿ ನೋಡಿ ವೀಕ್ಷಕರೇ. ಇಲ್ಲಿ ಕೆಳಗಡೆ ಗ್ಲಾಸ್ ಬರುತ್ತಲ್ವಾ ಸರ್? ಗ್ಲಾಸ್ ಬರುತ್ತೆ ಸರ್ ಇದು. ಇಲ್ಲಿ ಫೋಟೋಸ್ ಆಪ್ಷನ್ ಇದೆಯಲ್ಲ, ಫೋಟೋಸ್ ಆಪ್ಷನ್ಸ್ ಇದೆ. ಲುಕ್ ಕಾಣಲಿ ಅನ್ನೋ ಉದ್ದೇಶಕ್ಕೆ. ಓಕೆ, ಚೆನ್ನಾಗಿ ಬಂದಿದೆ ಸರ್ ಇದು. ಸೂಪರ್ ಆಗಿದೆ ಇದು. ಆಸ್ ಅ ಶೋಕೇಸ್ ತರನು ಕೂಡ ಯೂಸ್ ಆಗುತ್ತೆ. ಯೂಸ್ ಮಾಡಿರೋ ಸರ್ ಇದು. ಓಕೆ, ಫೋಟೋ ಫ್ರೇಮ್ ಎಲ್ಲ ಇಡಬಹುದು, ಆ ತರ ಆಪ್ಷನ್ ಮಾಡಿದೀವಿ. ಸೊ ವೀಕ್ಷಕರೇ, ಮನೆ ನೋಡ್ಕೊಂಬಂದ್ರಿ, ಕಿರಣ್ ಸರ್ ತೋರಿಸಿದ್ರು. ಇವಾಗ ನಮ್ಮ ಜೊತೆ ಕಿರಣ್ ಅವರ ಮಾವರಾಗಿರುವಂತಹ ಪಾಟೀಲ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ. ಆವಾಗಲೇ ಹೇಳಿದ್ವಿ. ಸರ್ ನಮಸ್ಕಾರ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಓಕೆ ಸರ್, ಮೊದಲೇದಾಗಿ ಖುಷಿ ಆಯಿತು. ಅವ್ರು ಹೇಳಿದ್ರು ನಮ್ಮ ಪೇರೆಂಟ್ಸ್ ಹತ್ರನೇ ಕೇಳ್ಕೊಬೇಕು, ನಾವು ಯಾಕೆ ಇದನ್ನು ವೆಂಚರ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ನಮಗೆ ಹೇಳಿ ಸರ್, ಯಾಕೆ ನೀವು ಲೈಕ್ ನಮ್ಮ MSBK ಇಂಟೀರಿಯರ್ ಓನರ್ದೇ ಮನೆಯನ್ನು ತೋರಿಸ್ತಾ, ಒನ್ ಆಫ್ ದ ಓನರ್ ಪಾರ್ಟ್ನರ್ ಮನೆಯನ್ನು ತೋರಿಸ್ತಾ ಇದ್ದೀವಿ, ಯಾಕೆ ಅಂತ ನಮ್ಗೆ ಹೇಳ್ಬೋದಾ? ಯಾಕೆಂದ್ರೆ ನಾವು ಮನೆ ಮಾಡಿದ್ವಿ, ಮಾಡಿ ಒಂದು 2 years ಆಗಿತ್ತು. ಸರಿ, ಇಂಟೀರಿಯರ್ ಏನು ಮಾಡಿರ್ಲಿಲ್ಲ. ನಾವು ಇಂಟೀರಿಯರ್ ಮಾಡಿಸ್ಬೇಕು ಅನ್ನೋದ್ರಲ್ಲಿ ಇದ್ದೀವಿ. ಅಷ್ಟರಲ್ಲಿ ವುಡ್ಡಲ್ಲಿ ಮಾಡಿಸ್ಬೇಕು ಅಂತ ಮಾಡ್ಕೊಂಡಿದ್ದೀವಿ. ಅಷ್ಟ ನಮ್ಮ ಹುಡುಗರೇ ಇಲ್ಲ, ನಾವು ಇದು ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡ್ತೀವಿ ಅಂತ ಹೇಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಹತ್ರ ಮಾತಾಡಿದ್ರು. ಅವಾಗ ನಾವು ಸರಿ, ನಮ್ದು ಹೆಂಗೋ ಮಾಡಿರ್ಲಿಲ್ಲಲ್ಲ, ಸರಿ ನಮ್ಮ ಮನೆಯಲ್ಲೇ ಮಾಡಿ ನೋಡೋಣ, ನೋಡ್ಕೊಂಡೆ ಬೇಕಾದ್ರೆ ನೀವು ಹೊರಗಡೆ ನಾವು ಮಾಡ್ಲಿಕ್ಕೆ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಬೇರೆಯವರಿಗೆ ತೋರ್ಸೋದಕ್ಕೆ ನಾವು ಮಾಡಿದೀವಿ, ಬನ್ರಿ ನೋಡ್ರಿ ಅಂತ ಹೇಳಿ ಫಸ್ಟ್ ನಾವು ಯೂಸ್ ಮಾಡ್ಕೊಳ್ಳೋಣ, ಆಮೇಲೆ ಬೇರೆಯವರಿಗೆ ಹೇಳಿದ್ರೆ ಅವಾಗ ಅವರಿಗೆ ಒಂದು ನಂಬಿಕೆ ಬರುತ್ತೆ, ವಿಶ್ವಾಸ ಬರುತ್ತೆ ಅಂತ ಹೇಳಿ ನಾವು ಸೊ ನಿಮ್ಮ ಮಕ್ಳಿಗೆ ನೀವೇ ಹೇಳಿದ್ರಿ, ನಾವ್ ಹೇಳಿದ್ವಿ ಫಸ್ಟ್ ಇಲ್ಲಿ ಮಾಡ್ರಪ್ಪ, ಇಲ್ಲಿ ಮಾಡ್ರಿ, ಆಮೇಲೆ ನಾವು ಬೇರೆಯವ್ರಿಗೆ ಮಾಡಕ್ಕೆ ನಾವು ತೋರ್ಸ್ಕೊಂಡಾಗ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಈಗ ನಮ್ಮ ಮೇಲೆ ವಿಶ್ವಾಸ ಬರುತ್ತೆ. ಕರೆಕ್ಟ್. ಈಗ ಅವರೇ ಮಾಡಿದಾರಪ್ಪ, ನಾವ್ಯಾಕೆ ಮಾಡಿಸ್ಬಾರ್ದು, ನಮ್ಮದು ಉದ್ದೇಶ ಎಲ್ಲರಲ್ಲೂ ಬರಲಿ ಅಂತ ಹೇಳಿ ನಾವೇ ಸ್ಟಾರ್ಟ್ ಮಾಡಿರುವಂಥದ್ದು. ಎಷ್ಟು ದಿನ ಆಯ್ತು ಇದನ್ನ ಮಾಡಿ? ಇದು ಹತ್ರ 1 year ಆಯ್ತು. ಹತ್ತತ್ರ 1 year ಬಂತು. ಒಂದು ಕ್ವಶನ್ ಇದೆ ಅಲ್ಲಿ ನಂದು. ಇವಾಗ ನಿಮ್ಗೆ ಕಾನ್ಫಿಡೆನ್ಸ್ ಇದೆಯಾ ಅಲ್ಯೂಮಿನಿಯಂ? ಕಾನ್ಫಿಡೆನ್ಸ್ ಇದೆ. ಚೆನ್ನಾಗಿದೆ. ನಿಮ್ಮ ಮಕ್ಳು ಮಾಡಿರೋದಕ್ಕೂ ಹೌದಪ್ಪ ಮಾಡ್ಬೋದು ಅಂತ ಇದ್ದಾರೆ. ಆಮೇಲೆ ಕೆಲವರು ಹೊರಗಡೆ ಬಂದು ನೋಡ್ಕೊಂಡು ಹೋದ್ಮೇಲೆ ಅವರಿಗೆ ಆರ್ಡರ್ ಕೊಟ್ಟಿದ್ದಾರೆ. ಚನ್ನಗಿರಿ, ತರೀಕೆರೆ ಇಲ್ಲದ್ರೆಲ್ಲ ಬಂದು ಜನರಿಗೆ ನಂಬಿಕೆ ಬರ್ತಾ ಇದೆ. ನಿಮಗೂ ನಂಬಿಕೆ ಇದೆ? ನಮಗೆ ಪ್ರಾಡಕ್ಟ್ ಚೆನ್ನಾಗಿದೆ. ಒಂದು ಕ್ವಶನ್ ಕೇಳ್ತೀನಿ ಸರ್ ನಾನಿಲ್ಲಿ. ಪ್ರಾಡಕ್ಟ್ ಚೆನ್ನಾಗಿದೆ, ಬಟ್ ಕಾಸ್ಟ್ ವೈಸ್ ಹೋದಾಗ ಏನ್ ಹೇಳ್ತೀರಾ ನೀವು? ಕಾಸ್ಟ್ ವೈಸ್ ಏನಂತ? ಕಾಸ್ಟ್ ವೈಸ್ ಅಂತ ಹೇಳಿದ್ರೆ ಸ್ವಲ್ಪ ವುಡ್ಡಿಗಿಂತ ಸ್ವಲ್ಪ ಕಮ್ಮಿ ಆಗುತ್ತೆ, ಕಡಿಮೆ ಆಗುತ್ತೆ. ಆಮೇಲೆ ಗ್ಯಾರಂಟಿ ಇರುತ್ತೆ. ಈಗ ವುಡ್ ಏನಾಗುತ್ತೆ, ಈಗ ಟಿಸ್ಟ್ ಆಗುತ್ತೆ, ಆಮೇಲೆ ಹುಳ ಹೊಡೆಯುತ್ತೆ, ಫೀಲ್ ಆಗೋದು ಎಸ್ಪೆಷಲಿ ಮಲೆನಾಡಲ್ಲಿ ಜಾಸ್ತಿ, ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಓಕೆ, ಬೆಟರ್ ಅಂತೀರಾ? ಚೆನ್ನಾಗಿದೆ ಅಂತ ಹೇಳ್ತೀರಾ? ಸೊ ನಿಮ್ಮ ಮಕ್ಕಳು ಮಾಡಿರೋಂಥ ಬಿಸ್ನೆಸ್ ಚೆನ್ನಾಗಿದೆ ಅಂತ ಹೇಳ್ತೀರಾ? ಚೆನ್ನಾಗಿದೆ ಜನರಿಗೆ. ಹಂಗಾದ್ರೆ ನಮ್ಮ ಮಲೆನಾಡು, ಶಿವಮೊಗ್ಗ ಸುತ್ತಮುತ್ತಲು ಇರುವಂತಹ ಜನರಿಗೆ ಹೇಳಿ ಸರ್, ಈ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸ್ಬೋದಾ? ಅಂಡ್ ಎಸ್ಪೆಷಲಿ ನಿಮ್ಮ ಹುಡುಗರು MSBK ಇಂಟೀರಿಯರ್ಗೆ ಕೆಲಸ ಕೊಡ್ಬೋದು ಹೇಳಿ, 100% ಕೊಡ್ಬೋದು. ಯಾಕೆಂದ್ರೆ ನಾವು ಆ ಜವಾಬ್ದಾರಿ ತಗೊಂಡು ನಾವು ಮಾಡ್ಸಿರೋದು ಇದು. ನಾವು ಫಸ್ಟ್ ಕರೆಕ್ಟ್ ಇರೋಣ,
ಈಗ ನೀವು ಮಾಡ್ತಾ ಇರ್ತಕ್ಕಂಥ ಪ್ರಾಡಕ್ಟು ಜನ ಒಪ್ಪಬೇಕಾದ್ರೆ ನಾವು ಫಸ್ಟ್ ನಾವು ಮಾಡಿಸ್ಕೊಬೇಕು. ಅದು ನಮ್ಮಲ್ಲಿ ನಾವು ಫಸ್ಟ್ ಅದನ್ನ ನಾವು ಇದು ಮಾಡಿದ್ರೆ ಯೂಸ್ ಮಾಡಿದ್ರೆ ಅವಾಗ ಜನಕ್ಕೆ ಒಂದು ನಂಬಿಕೆ ಬರುತ್ತೆ. ಹಂಗಾಗಿ ನಾವೇ ಮಾಡಿಸಿದೀವಿ. ಸೊ ನಮ್ಮ ಜನತೆಗೆ ಹೇಳ್ತೀರಾ ನೀವು? ಹೌದು, ಮಾಡಿಸ್ಬೋದು, ಎಲ್ಲರೂ ಮಾಡಿಸ್ಬೋದು. ದಯವಿಟ್ಟು ಎಲ್ಲರೂ ಮಾಡಿಸಿ, ಇದರಿಂದ ಒಳ್ಳೆ ಅನುಕೂಲ ಆಗುತ್ತೆ. ಆಮೇಲೆ ವುಡ್ಡಿಂದು ಏನಾಗುತ್ತೆ, ಹುಳ ಹೊಡಿಯುತ್ತೆ, ಆಮೇಲೆ ಲೈಫ್ ಇರೋದಿಲ್ಲ. ಇದಾದ್ರೆ ಒಂದು 50 years ಅಂತ ಹೇಳ್ತಾರೆ, 100 years ಅಂತ ಹೇಳ್ತಾರೆ. ಒಂದು 50 years ಅಂತೂ ಬಂದೇ ಬರುತ್ತೆ. 50 ವರ್ಷ ಬರ್ಲಿ ಸರ್, 50 ವರ್ಷ ಅಂತೂ ಬಂದೇ ಜಾಸ್ತಿನೇ ಆಯ್ತಲ್ವಾ ಅಲ್ವಾ? ಕರೆಕ್ಟ್ ಮಾಡಿದ್ರೆ. ಅಂಡ್ ಎಸ್ಪೆಷಲಿ ವ್ಯಾಲ್ಯೂ ಕೂಡ ಇದೆ, ವ್ಯಾಲ್ಯೂ ಇದೆ, ಅಲ್ಯೂಮಿನಿಯಂ ವ್ಯಾಲ್ಯೂ ಇದೆ. ಓಕೆ, ವ್ಯಾಲ್ಯೂ ಇದೆ. ಸೊ ಬೇಸಿಕಲಿ ಬೆಸ್ಟ್ ಅಂತೀರಾ? ತಮ್ಸ್ ಕೊಡ್ಬೋದಾಗಾದ್ರೆ ತಮ್ಸ್ ಕೊಟ್ಬಿಡಿ ಹಾಗಾದ್ರೆ. ಓಕೆ, ಸೊ ನಮ್ಮ ವೀಕ್ಷಕರಿಗೆ ಆಸ್ ಅ ಪೇರೆಂಟ್ ಆಗಿ ತಮ್ಮ ಮಕ್ಕಳ ಒಂದು ಬಿಸ್ನೆಸ್ ಮಾಡ್ತಾ ಇದಾರೆ ಅಂತಂದ್ರು, ಆ ಬಿಸ್ನೆಸ್ ಅನ್ನ ಕರೆಕ್ಟ್ ಆಗಿ ಕ್ಲೀನ್ ಆಗಿ ನಮ್ಮ ಮನೇಲಿ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಒಂದು ಟೆಸ್ಟ್ ಮಾಡಿ ನಮ್ಮ ಜನತೆ ಮುಂದೆ ನೀವು ಕೊಡ್ತಾ ಇದ್ದೀರಾ. ಅದಕ್ಕೆ ಆಕ್ಚುಲಿ ನಾನು ನಿಮಗೆ ಧನ್ಯವಾದ ಹೇಳ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ಮನೆ ನೋಡ್ಕೊಂಡ್ ಬಂದ್ವಿ. ಅಂಡ್ ಎಸ್ಪೆಷಲಿ ಇವರು ಪೇರೆಂಟ್ಸ್, ಇವ್ರ ಮಾವರದ್ದು ಮಾತು ಕೂಡ ಕೇಳಿದ್ರೆ ಖುಷಿಯಾಗಿರ್ತೀರ ಅನ್ಕೊಂತೀನಿ. ಸರ್, ಇವಾಗ ನಿಮ್ಮ ಮಾವರು ಯಾಕೆ ಮಾಡಿದ್ರಿ ಅನ್ನೋದನ್ನ ಬಿಚ್ಚಿಟ್ರು, ರಹಸ್ಯನ ಬಿಚ್ಚಿಟ್ರು. ಖುಷಿ ಆಯ್ತು, ಒಳ್ಳೇದು ಕೆಲಸ ಮಾಡಿದೀರಾ, ಗುಡ್ ವರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಇವಾಗ ಮ್ಯಾಟ್ರಿಗೆ ಬಂದ್ಬೇಡ. ಫಸ್ಟ್ ನಾನು ಕೇಳುವಂತದ್ದು, ಈ ನಿಮ್ಮನೆ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್ ನೀವು? ಸರ್, ಇದು 15 days ಆಗಿದೆ ವರ್ಕ್. 15 ದಿನ. 15 ದಿನ. ಬಜೆಟ್ ಹೇಳಿ ಎಷ್ಟಾಯ್ತು? ಬಜೆಟ್ ಇದು 4 ಲಕ್ಷ ಪ್ರಾಜೆಕ್ಟ್. 4 ಲಕ್ಷದಲ್ಲಿ ಮುಗ್ದಿದೆ, ಎಲ್ಲ ಬಂದಿದೆ. 3 bedroom ಇರೋದ್ರಿಂದ 15 days ಅಲ್ಲಿ ವರ್ಕ್ ಮುಗ್ದಿದೆ ಸರ್. ಇದು 3 ಇದು ಬರ್ತಾ ಇದೆ. 3 bedroom ಬರುತ್ತೆ, ಒಂದು ಟಿವಿ ಯೂನಿಟ್ ಪ್ಲಸ್ ಕಿಚನ್ ಬರುತ್ತೆ. ಕಿಚನ್ ಬರ್ತಾ ಇದೆ, ಜೊತೆ ಚಿಕ್ಕದೊಂದು ವಾರ್ಡ್ರೋಬ್ ಕೂಡ ಮಾಡಿದೀರಾ. ವಾರ್ಡ್ರೋಬ್ ಇದೆ, ಮತ್ತೆ ಇಲ್ಲಿ ಸಿಟ್ ಔಟ್ ಒಂದು ಸಿಟ್ ಔಟ್ ಅಲ್ಲಿ ಇದು ಮಾಡಿದೀರಾ. 4 ಲಕ್ಷದಲ್ಲಿ ಎಲ್ಲ ಬಂತು ತಾನೆ? 4 ಲಕ್ಷದಲ್ಲಿ ಎಲ್ಲ ಬಂದಿದೆ. 15 days ವರ್ಕ್ ಆಗಿದೆ ಸರ್. ವರ್ಕ್ ಮಾಡಿದೀರಾ. ಸರಿ, ಇವಾಗ ನಾನು ಕಾಸ್ಟ್ ನ ವಿಚಾರ ಮಾತಾಡ್ತಿದ್ವಿ ಅಂದ್ರೆ ನಿಮ್ ಕಾಸ್ಟ್ ಅನ್ನು ತಿಳ್ಕೊಬೇಕಾಗತ್ತೆ. ಸೊ MSPK ಇಂಟೀರಿಯರ್ ಅಲ್ಲಿ ಅಲ್ಯೂಮಿನಿಯಂ ಯಾವ ರೇಟಿನ ಮಾಡ್ತಾ ಇದ್ರ ಸರ್? ನಿಮಗೆ ಲಾಫ್ಟ್ ಎಲ್ಲ ಬಂದು 700 rupees ಮಾಡ್ತಿದೀವಿ. ಲಾಫ್ಟ್ 700. ಲಾಫ್ಟ್ ಎಲ್ಲ ಲಾಫ್ಟ್ ಅಂದ್ರೆ ಏನು? ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇದನ್ನ ಮಾಡೋದಿದ್ರೆ 700 ರೂಪಾಯಿ ಸ್ಕ್ವೇರ್ ಫೀಟ್ ಕೊಡ್ತೀವಿ ಸರ್. ಸ್ಕ್ವೇರ್ ಫೀಟ್ 700 rupees ಆಗುತ್ತೆ. ನೆಕ್ಸ್ಟ್ ಕಿಚನ್ ಗೆ ಕಂಪ್ಲೀಟ್ ಕಿಚನ್ ಎಲ್ಲ 900 rupees ಮಾಡ್ಕೊಡ್ತೀವಿ. 900 ರೂಪಾಯಿ ಮಾಡ್ತಾ 900 ರೂಪಾಯಿ ಕಿಚನ್ ಮಾಡ್ಕೊಡ್ತೀವಿ ಸರ್. ಸರಿ, ನೆಕ್ಸ್ಟ್ ವಾರ್ಡ್ರೋಬ್ ಎಲ್ಲ ನಿಮಗೆ 950 rupees ಆಗುತ್ತೆ. 950 ರೂಪಾಯಿ ವಾರ್ಡ್ರೋಬ್ ಎಲ್ಲ ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತಾ ಇದ್ದೀರಾ. ಅಂಡ್ ಇಲ್ಲೊಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ ಸರ್. ಇದು ನಮ್ಮ ವೀಕ್ಷಕರ ಬೇಡಿಕೆ ಏನಂತಂದ್ರೆ, ಕನ್ನಡಕರ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ ಏನಾದ್ರು ಸರ್? 100% ಕೊಡ್ತೀವಿ ಸ್ಪೆಷಲ್ ಡಿಸ್ಕೌಂಟ್. ಆಕ್ಚುಲಿ ನೀವು 1000 ರೂಪಾಯಿ ಒಳಗಡೆನೆ ಕೊಡ್ತಾ ಇದ್ದೀರಾ, ಒಳ್ಳೇದೇ. ಡಿಸ್ಕೌಂಟ್ ಇದೆ, ಆದ್ರೂ ಡಿಸ್ಕೌಂಟ್ ಬೇಕು. ಆದ್ರೂ ಡಿಸ್ಕೌಂಟ್ ಕೊಡ್ತೀವಿ ಸರ್. ಕೊಡ್ತೀರಾ ತಾನೆ? ಆದ್ರೆ ಒಂದು ಕಂಡೀಷನ್ ಇದೆ, ನಮ್ಮ ವೀಕ್ಷಕರು ಕನ್ನಡ ಕೋರ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ಬೇಕು. ಅವ್ರು ಬಂದು ತೋರಿಸ್ಬೇಕು ನಿಮ್ಗೆ, ಮಾತ್ರ ಇದೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀವಿ ಸರ್. ಸ್ಪೆಷಲ್ ಡಿಸ್ಕೌಂಟ್ ಪ್ರಾಜೆಕ್ಟ್ ಅನುಗುಣವಾಗಿ. ದೊಡ್ಡ ಪ್ರಾಜೆಕ್ಟ್ ಇದ್ರೆ ಜಾಸ್ತಿ ಡಿಸ್ಕೌಂಟ್, ಚಿಕ್ಕ ಪ್ರಾಜೆಕ್ಟ್ ಇದ್ರೂ ಕೂಡ ನಿಮಗೊಂದು ಡಿಸ್ಕೌಂಟ್ ಇದ್ದೇ ಇರುತ್ತೆ. ಬಟ್ ಆದ್ರೆ ಕನ್ನಡ ಕೋರ ಸಬ್ಸ್ಕ್ರೈಬ್ ಆಗಿರಬೇಕು, ಸರ್ಗೆ ಅದನ್ನ ತೋರಿಸಲೇಬೇಕು. ಅವಾಗಲೇ ಮಾತ್ರ ನಿಮಗೆ ತೋರಿಸಿದಾಗ ಮಾತ್ರ ಡಿಸ್ಕೌಂಟ್ ಸಿಗುವಂತದ್ದು. ಓಕೆನಾ? ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದನ್ನ ಡಿಸ್ಕೌಂಟ್ ತಗೊಳ್ಳೋದನ್ನ ಮರಿಬೇಡಿ. ಸರ್, ಇವಾಗ 1 BHK ಮಾಡ್ಬೇಕು ಅಂದ್ರೆ ಟೈಮ್ ಎಷ್ಟಾಗುತ್ತೆ ಸರ್? 1 BHK ಗೆಲ್ಲ 1 week ಒಳಗೆ ಕಂಪ್ಲೀಟ್ ಆಗುತ್ತೆ. ಒಂದೇ ವಾರ ಸಾಕು ಸರ್. 2 BHK ಮಾಡ್ಬೇಕಂದ್ರೆ 2 BHK ಎಲ್ಲ 10 days ಆಗುತ್ತೆ. 10 ದಿನ. ಈ ತರ 3-4 ಇದ್ರೆ 15 days ಆಗುತ್ತೆ ಸರ್. ಸೊ ಮ್ಯಾಕ್ಸ್ ಅಂದ್ರೆ 15 ದಿನ. ಈ ಕರೆಂಟ್ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ 15 days ಆಗುತ್ತೆ. 15 ದಿನದಲ್ಲಿ ಮಾಡ್ಕೊಡ್ತೀವಿ. ಏನಾದ್ರು ಪ್ರಾಬ್ಲಮ್ ಇದ್ರೆ 1-2 days ಸ್ವಲ್ಪ 2-3 ದಿನ ಹೆಚ್ಚು ಕಮ್ಮಿ ಆಗಬಹುದು. ಮ್ಯಾಕ್ಸಿಮಮ್ 15 days ಸರ್. ಓಕೆ, ಯಾವ್ಯಾವ ಏರಿಯಾ ಎಲ್ಲ ಕವರ್ ಮಾಡ್ತಾ ಇದ್ದೀರಾ ಸದ್ಯಕ್ಕೆ? ಸರ್, ನಾವು ಈಗ ಶಿವಮೊಗ್ಗ ಮಾಡ್ತೀವಿ, ದಾವಣಗೆರೆ, ಮಂಗಳೂರು, ಶಿಕಾರಿಪುರ, ಚನ್ನಗಿರಿ, ತರೀಕೆರೆ. ಸೊ ಶಿವಮೊಗ್ಗ ಸೆಂಟರ್ ತಗೊಂಡು 100 ಕಿಲೋಮೀಟರ್ ಎಲ್ಲೇ ಇದ್ರು ಮಾಡ್ಕೊಡ್ತೀವಿ. 100 ಕಿಲೋಮೀಟರ್ ಫಸ್ಟ್ ಪ್ರಿಫರೆನ್ಸ್ 100 ಕಿಲೋಮೀಟರ್ ಇದೆ. ಆಲ್ ಓವರ್ ಕರ್ನಾಟಕ ಕೂಡ ಮಾಡ್ಕೊಡ್ತೀರಾ? ಫಸ್ಟ್ ಪ್ರಿಫರೆನ್ಸ್ 100 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಎಲ್ಲ ಕಡೆ ಮಾಡ್ಕೊಡ್ತೀರಾ ಅಲ್ವಾ? ಓಕೆ. ಅಂಡ್ ನಿಮ್ಮ ಪ್ರಾಡಕ್ಟ್ ಗಳ ಮೇಲೆ ಗ್ಯಾರಂಟಿ ವಾರಂಟಿ ಎಷ್ಟು ಸರ್? 30 year ವಾರಂಟಿ ಇರುತ್ತೆ, 5 year ಮೇಂಟೆನೆನ್ಸ್ ಇರುತ್ತೆ, 5 ವರ್ಷ ಮೇಂಟೆನೆನ್ಸ್ ಫ್ರೀ ಮಾಡ್ಕೊಡ್ತೀವಿ. ನೀವೇ ಮಾಡ್ಕೊಡ್ತೀರಾ? ಸಣ್ಣ ಪುಟ್ಟ ಏನೇ ಇದ್ರು ಅದೆಲ್ಲ ನಾವು ಮೇಂಟೆನೆನ್ಸ್ ಮಾಡ್ಕೊಡ್ತೀವಿ. 30 ವರ್ಷ ನಿಮ್ ಕಡೆಯಿಂದ? ಕಂಪನಿಯಿಂದ 30 ವರ್ಷ ಇರುತ್ತೆ. ಒಂದ್ ಜನರಲ್ ಆಗಿ ಕೇಳ್ತೀನಿ ನಾನು, 30 ವರ್ಷ ನೀವೇನೋ ಕೊಡ್ತೀರಾ, ಬಟ್ ನಿಮ್ ಪ್ರಕಾರ ಇದು ಎಷ್ಟು ವರ್ಷ ಕಂಪನಿಯಿಂದಾನೇ 30 ವರ್ಷ ಕೊಟ್ಟಿದ್ದಾರೆ ಅಂದ್ರೆ 60 year ಆದ್ರೂ ಏನೂ ಆಗಲ್ಲ. ಇರ್ಲೇಬೇಕು ಸರ್. ಇರುತ್ತೆ, ಖಂಡಿತ ಇರುತ್ತೆ. 60 year ಆದ್ಮೇಲೆ ಏನಾಗುತ್ತೆ ಸರ್? ನೀವು 100 year ಆದ್ರೂ ಏನೂ ಆಗಲ್ಲ. 60 year ಆದ್ಮೇಲೆ ಕೂಡ ಇದು ನೀವು ರೀಸೈಕಲ್ ಮಾಡ್ಬೋದು. ನೀವು ಇವತ್ತು ಬೇಡ ಇದು ಅಂದ್ರೆ, ಈಗ ವುಡ್ ಎಲ್ಲ ಆದ್ರೆ ಆ ಹುಳ ಹೊಡಿತು ಅಂದ್ರೆ ಮುಗೀತು, ಕಿತ್ ಬಿಸಾಕೋದು, ಇದು ಆತರ ಅಲ್ಲ. ನೀವು 30 ವರ್ಷ ಬಿಟ್ಟು ಬೇಡ ಅಂದ್ರೆ ಇದು ವಾಪಸ್ ಮಾರ್ಬೋದು. ಇದನ್ನ 100% ಮಾರ್ಬೋದು. ನೀವು ಇವತ್ತು ಏನ್ ರೇಟಿ ಮಾರ್ಸಿರ್ತೀರಾ ಆ ದುಡ್ಡು ನಿಮಗೆ ಅವತ್ತು ಬಂದೇ ಬರುತ್ತೆ ಅಂತ ಹೇಳ್ತೀರಾ? ಅಲ್ಯೂಮಿನಿಯಂ ಒಂಥರ ಗೋಲ್ಡ್ ಇದ್ದಂಗೆ ಸರ್. ವ್ಯಾಲ್ಯೂ ಇರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ ಈ ಮಾತು ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಲೈಕ್ ಯಾರಾದ್ರೂ ಇದನ್ನ ಮಾಡಿಸ್ಬೇಕು ಅಂತಂದ್ರೆ ಪ್ರೊಸೆಸ್ ಏನು?
ಈಗ ಹೇಗೆ ಮಾಡಿಸೋದು ಏನ್ ಕತೆ? ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು, ಕೊಟೇಶನ್ಸ್ ಇರ್ಬೋದು, ಸೈಟ್ ವಿಸಿಟ್ಸ್, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ. ಸರ್ ನಿಯರ್ ಬೈ ಎಲ್ಲ ಇದ್ರೆ ಫ್ರೀ ಕೊಟೇಶನ್ ಮಾಡ್ತೀವಿ, ಫ್ರೀ ವಿಸಿಟ್ ಇರುತ್ತೆ ಎಲ್ಲ ಸರಿ. ಮಾಡ್ತೀವಿ. ಯಾರಾದ್ರೂ ದೂರದಿಂದ ನಮ್ಮ ಮನೆಗೆ ಬರ್ಲೇಬೇಕು, ನೋಡ್ಲೇಬೇಕು ಅಂತ ಹೇಳ್ತಾರೆ ಅನ್ಕೊಳ್ಳಿ, ಏನ್ ಚಾರ್ಜಸ್? ಸರ್ ಅವರಿಗೆಲ್ಲ 10,000 rupees ತಗೊಂತೀವಿ. ಅವ್ರ ವರ್ಕ್ ಕನ್ಫರ್ಮ್ ಮಾಡಿದ್ರೆ ಅದ್ರಲ್ಲೇ ಎಲ್ಲ ಲೆಸ್ ಆಗುತ್ತೆ ಸರ್. ಅದು ವರ್ಕ್ ಲೆಸ್ ಮಾಡ್ಬಿಡ್ತೀರಾ? ಮಾಡ್ಬಿಡ್ತೀವಿ. ಓಕೆ ಓಕೆ ಓಕೆ. ಬಟ್ ವಿಸಿಟಿಂಗ್ ಚಾರ್ಜಸ್ ಚಾರ್ಜಸ್ ಅಂತೂ ಇದ್ದೇ ಇರುತ್ತೆ ಸರ್. ಸರ್ ಯಾರಾದ್ರೂ ವಿಡಿಯೋ ಕಾಲ್ ಮಾಡ್ತೀವಿ, ಫೋಟೋ ಕಳಿಸ್ತೀವಿ ಅಂತಂದ್ರೆ ನೀವು ಕೊಟೇಶನ್ ಕೊಡ್ತೀವಿ ಸರ್. ಕೊಡ್ತೀರಲ್ವಾ? ಓಕೆ. ಅಂಡ್ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುವಂತಹ ಟೀಮ್ ಇರೋದ್ರಿಂದ ಎನಿ ಟೈಮ್ ಕಾಲ್ ಮಾಡಬಹುದು, 24/7 ಕಾಲ್ ಮಾಡಿ. ಅಂಡ್ ಇದೇ ನಂಬರ್ ಇಲ್ಲಿ ನಿಮ್ಗೆ ವಾಟ್ಸಪ್ ಕೂಡ ಇರುತ್ತೆ. ಸರ್ ಒಂದು ಹೈ ಮೆಸೇಜ್ ಮಾಡಿದ್ರೆ ಸಾಕು, ಸರ್ ನಿಮ್ಗೆ ಕೊಟೇಶನ್ ಕಳಿಸ್ಕೊಡ್ತಾರೆ. ಅಂಡ್ ಯಾವ್ಯಾವ ವೆರೈಟಿ ಇರುತ್ತೆ ಅದನ್ನು ತಗೊಬಹುದು. ಅಂಡ್ PDF ಇರುತ್ತೆ, ಕ್ಯಾಟಲಾಗ್ PDF ಇರುತ್ತೆ, ಅದನ್ನು ಕೂಡ ನೋಡಬಹುದು. ಅಂಡ್ ಸ್ಕ್ರೀನ್ ಮೇಲೆ 3 ನಂಬರು, ಡಿಸ್ಕ್ರಿಪ್ಷನ್ ಅಲ್ಲಿ 4 ನಂಬರ್ಗಳಿರ್ತವೆ. 4 ಪಾರ್ಟ್ನರ್ಸ್ ಇದ್ದಾರೆ, 4 ಜನರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಮನೆಗೆ ಲೈಫ್ ಲಾಂಗ್ ಇರುವಂತಹ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅನ್ನ ಮಾಡಿಸಬಹುದು. ಸರ್ ಲಾಸ್ಟ್ ವಿಡಿಯೋದಲ್ಲಿ ಒಂದಿಬ್ಬರು ಮನೆನ ನೋಡಿದ್ವಿ, ಈ ಸತಿ ನಿಮ್ಮ ಮನೆನೇ ತೋರಿಸ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ಎಲ್ಲ ನೋಡ್ಬೋದಾ ನಾವು? ಸರ್ ಖಂಡಿತ ನೋಡ್ಬೋದು. ಓಕೆ, ತೋರಿಸ್ತೀರಲ್ವಾ? ತೋರಿಸ್ತೀವಿ. ಯಾಕಂತಂದ್ರೆ ಜನ ನೋಡಿ ಹೊಸ ಹೊಸ ಡಿಸೈನ್, ಹೊಸ ಪ್ಯಾಟರ್ನ್ ಕೇಳ್ತಾರೆ, ಕೇಳ್ತಾರೆ, ನಾವು ಕೊಡ್ತೀವಿ ಸರ್. ಕೊಡ್ತಾ ಇರ್ತೀರಾ? ಲೇಟೆಸ್ಟ್ ಎಲ್ಲದನ್ನು ಮಾಡ್ಕೊಡ್ತೀವಿ. ತೋರಿಸಬಹುದಾ ನಮ್ಮ ವೀಕ್ಷಕರಿಗೆ? ಬರ್ಬೋದಲ್ವಾ ಹಾಗಾದ್ರೆ? 100% ಬರ್ಬೋದು ಸರ್. ಸೊ ವೀಕ್ಷಕರೇ, ಮುಂದಿನ ದಿನಗಳಲ್ಲಿ MSBK ಇಂಟೀರಿಯರ್ ಅವರ ಅನೇಕ ಪ್ರಾಜೆಕ್ಟ್ ಗಳನ್ನ ನಾವು ಕವರ್ ಮಾಡೋಣ. ಆಲ್ರೆಡಿ ಅವ್ರದ್ದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಒಂದು ವಿಡಿಯೋ ನೋಡ್ತಿದ್ದಂಗೆ ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ, ಅದ್ರ ಮೇಲೂ ಕೂಡ ಕ್ಲಿಕ್ ಮಾಡಬಹುದು. ಆರಾಮಾಗಿ ಟಿವಿಲಿ ಹಾಕೊಂಡು ಫ್ಯಾಮಿಲಿ ಜೊತೆ ನೋಡಿ, ಮೈಂಡ್ ಸೆಟಪ್ ಮಾಡ್ಕೊಳ್ಳಿ, ಸರ್ನ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ನಿಮ್ಮ ಮನೆಗೆ ಅತ್ಯುತ್ತಮವಾದಂತಹ ಲೈಫ್ ಲಾಂಗ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅನ್ನ ಮಾಡಿಸಿ. ಸರ್ ನಮ್ಮ ವೀಕ್ಷಕರಿಗೆ, ಅದರಲ್ಲೂ ಎಸ್ಪೆಷಲಿ ಶಿವಮೊಗ್ಗದಲ್ಲಿ ತುಂಬಾ ಬೇಡಿಕೆ ಇತ್ತು, ಅಲ್ಲಿ ಒಂದೊಳ್ಳೆ ಅಲ್ಯೂಮಿನಿಯಂ ಇಂಟೀರಿಯರ್ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೋಸ್ಕರ ಎಷ್ಟು ತುಂಬ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.